ನಮ್ಮ ಸಬ್ಸ್ಕ್ರೈಬರ್ ಒಬ್ರು ಒಂದು ಮೂವಿ ಕೇಳಿದ್ರು, ನಾನು ಹಾಕಿಲ್ಲ, ಅದಕ್ಕೆ ತಿರ್ಗಾ 2ನೇ ಸರಿ ಕಮೆಂಟ್ ಹಾಕಿದ್ದಾರೆ, ಲವ್ ಹಾಕೋ ಬೇಗ ಅಂತ. ಇನ್ನು ಹಾಕಿಲ್ಲ ಅಂದ್ರೆ ಪಾಪ ಬೈಕೋತಾರ ಅವರು. ಅದು ಹೆಣ್ಮಕ್ಳು ಶಾಪ ನಮ್ಗೆ ಯಾಕೆ. ಸರಿ ಬನ್ನಿ, ಅವ್ರು ಕೇಳ್ದಂಗೆನೆ ಅವ್ರು ಕೇಳಿದ ಮೂವಿ ಇವತ್ತು ನೋಡೋಣ ಅಂದಂಗೆ ಮೂವಿ ಹೆಸರನ್ನ ಇಲ್ಲಿ ಹಾಕಿರ್ತೀನಿ ನೋಡಿ. ಮೂವಿ ಮಾತ್ರ ತುಂಬಾ ಚೆನ್ನಾಗಿದೆ. ಈ ಮೂವಿ ಸ್ಟಾರ್ಟಿಂಗ್ ಸೀನ್ ಅಲ್ಲಿ ಒಂದು ಆಸ್ಪತ್ರೆನ ತೋರಿಸ್ತಾರೆ. ಅಲ್ಲೊಂದು ಹುಡುಗಿ ಕುತ್ಕೊಂಡು ಗೇಮ್ ಮಾಡ್ತಾ ಐತೆ. ಆ ಕಡೆನ ಒಂದು ಆಯ ಬಂದ್ರು, ಏಯ್ ಬಾಮ ಡಾಕ್ಟರ್ ಅಮ್ಮ ಕರೀತಾವ್ರೆ ಅಂತ. ಹುಡುಗಿನು ಹೋಯ್ತು ಡಾಕ್ಟರ್ ಮುಂದೆ ಕುತ್ಕೊಂತು. ಡಾಕ್ಟರ್ ಅಮ್ಮ ಕೇಳ್ತಾವ್ರೆ, ಎಲ್ಲಮ್ಮ ನಿಮ್ಮ ಯಜಮಾನ್ರನ್ನ ಕರ್ಕೊಂಡ್ ಬಂದಿಲ್ವಾ ಅಂತ. ಮೇಡಮ್ ಇಲ್ಲ ಮೇಡಮ್, ಅವ್ರಿಗೆ ಸರ್ಪ್ರೈಸ್ ಕೊಡೋಣ ಅನ್ಕೊಂಡಿದೀನಿ, ಯಾಕಂದ್ರೆ ತುಂಬಾ ವರ್ಷ ನಂಗೆ ಮಗು ಇಲ್ವಲ್ಲ, ಅದಕ್ಕೆ ಮೇಡಮ್ ಅಂತ ಹೇಳ್ತಾವ್ರೆ. ಏನ್ ಸರ್ಪ್ರೈಸ್ ಕೊಡ್ತೀಯೋ ಅಂತ ಆ ಹುಡುಗಿ ಕೈಯಲ್ಲಿ ಅವರು ಫೈಲ್ ಕೊಡ್ತಾರೆ. ಆ ಹುಡುಗಿ ಕೇಳ್ತಾ ಇದೆ, ಮೇಡಮ್ ಅವರೇ ಎಷ್ಟು ಖರ್ಚಾಗುತ್ತೆ ಇದಕ್ಕೆ ಅಂತ. ಒಂದ್ 4 ರಿಂದ 5 ಲಕ್ಷ ಆಗ್ಬೋದಮ್ಮ ಅಂತ ಡಾಕ್ಟರ್ ಅಮ್ಮ ಹೇಳಿದ್ರು. ಅದೇ ಟೈಮ್ಗೆ ಈ ಹುಡುಗಿ ಮಾವಯ್ಯ ಫೋನ್ ಮಾಡಿದ್ದಾರೆ. ಏನಮ್ಮ ಎಲ್ಲಮ್ಮ ಇದೆಯಾ, ಮಕ್ಳೆಲ್ಲ ಹೊಟ್ಟೆ ಹಾಸ್ಕೊಂಡಿದ್ದಾರೆ, ಬೇಗ ಬಾ ಅಂತ. ಮಾವಯ್ಯ ಬಂದೆ ಮಾವಯ್ಯ 2 ನಿಮಿಷ ಅಂತ ಆ ಹುಡುಗಿ ಹೇಳ್ಬಿಟ್ಟು ಸೀದಾ ಮನೆ ಕಡೆ ಬಂದ್ರು. ಮಾವಯ್ಯನು ಸೊಸೆ ಹತ್ರ ಹೇಳ್ತಾವ್ರೆ, ಏನಮ್ಮ ಎಷ್ಟೊತ್ತಂತ ಕಾಯೋದು, ಹೋಗೋಗು ಮಕ್ಕಳಿಗೆ ಚಪಾತಿ ಮಾಡ್ಕೊಡು ಅಂತ ಹೇಳ್ತಾರೆ. ಜಯನು ಮನೆ ಒಳಿಕೆ ಹೋಯ್ತದಂಗೆನೆ ಅದಕ್ಕೆ ಚಪಾತಿ ಅಂತ ಹೆಂಗೆ ಬಡ್ಕೋತಾರ ನೋಡ್ರಿ ಇವರು. ಇನ್ನ ಜಯಮ್ಮ ಹೋಗಿ ಚಪಾತಿ ಸುಟ್ಟಿ ಹಾಕಿ 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 ಅವ್ರಿಗೆ ಸುಸ್ತಾಗೋಯ್ತಾರ್ರಿ. ಇದು ನಮ್ ಜಯಮ್ಮನ್ ಕತೆ. ಸರಿ ಬನ್ನಿ ಜಯಮ್ಮನ್ ತಂಗಿನ ನೋಡ್ಕೊಂಡ್ ಬರೋಣ. ಇವರೇ ನಮ್ ಜಯಮ್ಮನ್ ತಂಗಿ, ದೊಡ್ಡ ರೀಲ್ಸ್ ರಾಣಿ. ನಂತರನೇ ಒಂದು ವಿಡಿಯೋ ಅದನ್ನ ವೈರಲ್ ಆಗಲ್ವಾ ಅಂತ ವೆಯ್ಟ್ ಮಾಡ್ತಾ ಅವ್ರೆ. ಅದು ಇವರು ವಿಡಿಯೋ ಮಾಡೋದು ಯಾರ ಜೊತೆ ಗೊತ್ತಾ, ಸಾಕ್ಷಾತ್ ನಮ್ ಜಯ ಅವ್ರ ಯಜಮಾನ್ರ ಜೊತೆನೆ. ಹಾಗಂದ್ರೆ ಭಾವ ಅಲ್ಲ. ಹಿಂಗೆ ರೀಲ್ ಮಾಡ್ತಾ ಇರ್ಬೇಕಾದ್ರೆ ಆ ಕಡೆಯಿಂದ ಒಬ್ಬ ಬ್ಯಾಡ್ ಕಮೆಂಟ್ ಆಗ್ತಾನೆ. ಹುಡುಗಿ ಹೆಂಗೆ ಬೈತಾಳೆ ಅಂದ್ರೆ ಎಲ್ಲರೂ ಕಿವಿ ಮುಚ್ಕೊಬೇಕು ಆ ತರ ಬೈತಾಳೆ. ಅವ್ರ ಭಾವನೆ ಹೆಂಗೋ ಸದ್ಯ ಬಾಯಿ ಮುಚ್ಚಿದ ಹುಡುಗಿದು. ಈ ನಮ್ಮ ಭಾವನು ಡ್ರಾಪ್ ಮಾಡ್ಬಿಟ್ಟು ಹೋಯ್ತಾವನೆ. ಅಲ್ಲೊಂದು ಐಸ್ ಕ್ರೀಮ್ ಅಂಗಡಿ ಇದೆ, ಅಲ್ಲೊಂದು ಐಸ್ ಕ್ರೀಮ್ ತಗೊಂಡು ಹುಡುಗಿ ಅದು ಫೋಟೋ ಆಗುತ್ತೆ. ಒಬ್ರು ಒಂದು ಲೈಕ್ ಮಾಡಿಲ್ಲ ರೀ. ಹುಡುಗಿ ಹಂಗೆ ಫೀಲ್ ಮಾಡ್ಕೊಂಡು ಹೋಗ್ತಾ ಇದೆ. ಸರಿ ಜಯನ ಸುಷ್ಮನ ನೋಡಾಯ್ತು, ಇವ್ರಿಬ್ಬರಿಗೂ ಒಬ್ರು ಅಮ್ಮ ಇರ್ಬೇಕಲ್ಲ. ಇಲ್ಲವ್ರು ನೋಡ್ರಿ, ಅಮ್ಮ ಬಾರಲ್ಲಿ ಕೆಲಸ ಮಾಡ್ತಾವ್ರೆ. ಲೆಕ್ಕ ಎಲ್ಲ ಮುಗಿಸ್ಕೊಂಡು ಸೀದಾ ಹಂಗೆ ಮನೆ ಕಡೆಗೆ ಹೋಯ್ತಾವ್ರೆ. ಊರವ್ರ ಗಂಡಸ್ರ ಕಣ್ಣೆಲ್ಲ ಈ ಅಮ್ಮನ ಮೇಲೆ ಬೀಳ್ತಾ ಇದೆಯಲ್ಲ. ಸರಿ ಮನೆ ಒಳಗಡೆ ಹೋಗಿ ಟಿವಿ ಆನ್ ಮಾಡ್ತಾರೆ. ಈ ಅಮ್ಮನ ಬಗ್ಗೆ ಒಂದು ಸ್ಟೋರಿ ನಾನ್ ಹೇಳಲ್ಲ, ಟಿವಿಯಲ್ಲಿ ಆ ಅಣ್ಣ ಹೇಳ್ತಾವ್ರ ನೋಡಿ. ಈ ಜಯಮ್ಮ ನೋಡಕ್ಕೆ ಇವಾಗ ವಯಸ್ಸಾಗಿರಂಗೈತೆ. ಈ ಅಮ್ಮ ಫಸ್ಟ್ ಈ ಕಾಲೋನಿಯಲ್ಲಿ ಕಾಲಿಟ್ಟಾಗ ಹೆಂಗಿದ್ರು ಗೊತ್ತಾ ಅಂತ ಹಂಗೆ ಒಂದು ಫ್ಲಾಶ್ ಬ್ಯಾಕ್. ಹೊಸ್ತಾಗೆ ಮದುವೆ ಮಾಡ್ಕೊಂಡು ಗಂಡನ ಜೊತೆ ಬರ್ತಾವ್ರೆ. ಅಲ್ಲಿ ಪೇಪರ್ ಓದೋ ಅಂಕಲ್ ಎಲ್ಲ ಇವ್ರನ್ನೇ ಗುರಾಯಿಸ್ತಾವ್ರಿ. ಇನ್ನ ಅಜ್ಜಿನು ಮಂಗಳಾತಿ ತೆಗಿತಾರೆ. ಆ ಸ್ಲೀವ್ಲೆಸ್ ಜಾಕೆಟ್ ನೋಡಿದ ತಕ್ಷಣ ಮೊನ್ನೆನೆ ಅಳ್ತಾ ಇದೆ, ಎಂತ ಹುಡುಗಿನ ಮದುವೆ ಮಾಡ್ಕೊಂಡ್ ಬಂದು ನೀನು ಅಂತ. ಆ ಎಮ್ಮನು ಸ್ವಲ್ಪ ಜೊಳ್ಳೆ ಎಲ್ಲಾ ಗಂಡಸರ್ನು ಹಂಗೆ ಕಣ್ಣಲ್ಲೇ ಸ್ಕ್ಯಾನ್ ಮಾಡ್ತಾವ್ರ ನೋಡ್ರಿ. ಹಂಗೆ ಒಂದಿನ ಕಾಫಿ ಏನೋ ಕೊಡ್ತಾರಂಗ ಅವ್ರೆ. ಎದುರುಗಡೆ ಮನೆ ಅಂಕಲ್ ದಂಡಾಲ್ ಹೊಡಿತಾವನೆ. ಇನ್ನ ಈ ಲೇಡಿ ಅವನಿಗೆ ಲುಕ್ ಕೊಡ್ತಾ ಇದಾರೆ. ಅವನು ಗೇಮ್ ಮಾಡಕ್ಕೆಲ್ಲ ಹೋಯ್ತಾವನೆ. ಅವಾಗ್ಲೂ ಅವನಿಗೆ ಟಾಟಾ ಮಾಡ್ತಾ ಇದೆ ನೋಡಿ. ಮನೆಯಲ್ಲಿ ಗಂಡನ್ ನಿಕೊಂಡು ಇದೆಲ್ಲ ಬೇಕಾ ಈ ಲೇಡಿಗೆ. ಒಂದಿನ ಹಂಗೆ ಯಜಮಾನ್ರಿಗೆ ಆಯಿಲ್ ಮಸಾಜ್ ಮಾಡ್ತಾವ್ರೆ. ಮುಂದ್ಗಡೆ ಆ ಗುಪ್ತಾ ಅಂಕಲ್ ನೋಡಿದ ತಕ್ಷಣ ಹಂಗೆ ಸ್ವರ್ಗದವನೆ ಹಂಗೆ ಕೋಪದಲ್ಲಿ ನೀರ್ ಎಸ್ತು ಬಿಟ್ಟು ಹೋಯ್ತಾ ನೋಡಿ ಅವನು. ಇದಕ್ಕಿದಂಗೆ ಒಂದಿನ ಮಳೆ ಬಂತು. ಮಳೆಯಲ್ಲಿ ಟ್ರಾನ್ಸ್ಫಾರ್ಮ್ ಬ್ಲಾಸ್ಟ್ ಆಯ್ತು. ಹಂಗೆ ಇವ್ರಮ್ಮ ಫ್ಯಾನ್ ಏನೋ ಹಾಕಕ್ ಹೋಯ್ತಾರೆ. ಮನೇಲಿ ಶಾಕ್ ಹೊಡೆದ್ಬಿಡ್ತು. ಅಮ್ಮನ್ನ ಕಾಪಾಡಕ್ಕೆ ಮಗ ಹೋಯ್ತಾನೆ. ಜೊತೆಲಿ ಮಗಾನು ಟಿಕೆಟ್ ಅಲ್ಲಿ ನೋಡಿ ಫೋಟೋ ಫ್ರೇಮ್ ಹಾಕಿದ್ದಾರೆ. ಹಂಗೆ ಇವ್ರ ಯಜಮಾನ್ರು ಸತ್ತೋಗಿರೋ ಕಥನ ಹೇಳಿ ಮುಗಿಸ್ತಾರೆ. ಆ ಟಿವಿಲಿ ಬಂದಿರಲ್ಲ ಅವಣ್ಣ. ಇನ್ನ ನಮ್ ಜಯಮ್ಮನು ಹುಡುಗಲ್ಲ ಚಪಾತಿ ಹಾಕ್ಬಿಟ್ಟು ಹಂಗೆ ಊಟ ಮಾಡೋಣ ಅಂತ ಹೋಯ್ತಾರೆ. ಆಚ ಕಡೆಯಿಂದ ಗಂಡ ಬಂದ. ಏನೇ ಎಲ್ಲರೂ ಮಲ್ಕೊಂಡ್ಬಿಟ್ರ, ಊರಿ ಮಲ್ಕೊಂಡ್ರು, ಊಟ ಕೊಡ್ಲಾ ನಿಮ್ಗೆ ಅಂತ ಕೇಳ್ತಾರೆ. ಏನ ಊಟನ ಇರೇ 90 ಹಾಕೋಣ ಅಂತೇಳಿ 90 ಹಾಕೊಂಡ್ ಆರಾಮಾಗಿ ನಿದ್ದೆ ಹೊಡಿತಾವನೆ. ಜಯಮ್ಮನು ತಂಗಿ ಜೊತೆ ರೀಲ್ ಮಾಡೋದ್ ನೋಡ್ಬಿಟ್ಟು ಪಾಪ ಫೀಲ್ ಮಾಡ್ಕೋತಾವ್ರೆ, ನನ್ನ ತಂಗಿ ಜೊತೆನೆ ಹೆಂಗವ್ ನೋಡಿ ಇವನು ಅಂತ. ಜಯಗೆ ಒಂದು ಫೋನ್ ಕಾಲ್ ಬಂತು. ಮಾಡಿರೋದು ಅವ್ರ ಅಮ್ಮನೇ. ಫೋನ್ ಮಾಡ್ಬಿಟ್ಟು ಗೊಳೋ ಅಂತ ಅಳ್ತಾವ್ರೆ. ಅಮ್ಮ ಯಾಕ ಅಮ್ಮ ಅಳ್ತಾ ಇದೀಯಾ, ಟೈಮು 2:30 ಆಯ್ತು, ಸುಮ್ನೆ ಮಲಿಕೋ ಅಂತ ಜಯ ಹೇಳ್ತಾವ್ರೆ. ಅಮ್ಮನು ಲೇ ನಿನ್ ತಂಗಿಗೆ ಅದೇನೋ ಎಲ್ಲಾರು ಸೇರ್ಕೊಂಡು ಮಾತಾಡ್ತಾರಲ್ಲ ಅದೇನೇ ಅದು ಕಾನ್ಫರೆನ್ಸ್ ಕಾಲು ಅದಾಕೆ ಪ್ಲೀಸ್ ಇಬ್ರತನೂ ಮಾತಾಡಬೇಕು ಅಂತ ಅಮ್ಮ ಹೇಳ್ತಾರೆ. ಯಜಮಾನ್ರ ಜೊತೆ ತಂಗಿ ರೀಲ್ ಮಾತಾಡಲ್ಲ, ಅದಕ್ಕೆ ಅಕ್ಕನಿಗೆ ತಂಗಿನ ಕಂಡ್ರೇನೆ ಆಗಲ್ಲ. ಅಮ್ಮನ್ ಗೋಳಾಟ ತಡಿನಾರ್ದೆ ತಂಗಿಗೆ ಕಾನ್ಫರೆನ್ಸ್ ಕಾಲು ಹಾಕ್ತಾರೆ. ತಂಗಿನ ಹಲೋ ಹೇಳು ಅಂತ ನಿದ್ದೆಗಳನ್ನೆಲ್ಲ ಹೇಳ್ತಾವ್ರೆ. ಅಮ್ಮ ಈ ಕಡೆ ಹತ್ರಲ್ಲ, ಅಮ್ಮ ನಿನ್ ಫೋನ್ ಕಟ್ ಮಾಡ್ಬಿಟ್ಟು ಆರಾಮಾಗಿ ಹತ್ಬಿಟ್ಟು ಆಮೇಲೆ ಮಾತಾಡಮ್ಮ ಅಂತ ತಂಗಿ ಹೇಳ್ತಾವಳೆ. ನಾನ್ ಸತ್ರು ಯಾರು ಬರಲ್ವಾ, ಅದನ್ನ ಯಾರು ಕೇಳರಿಲ್ಲ, ಅದನ್ನ ಯಾರು ಹೇಳರಿಲ್ಲ ಅಂತ ಅಮ್ಮ ಈ ಕಡೆ ಗರಿತಾವ್ರೆ. ಈ ಕಡೆ ಜಯಮ್ಮನೆ, ಮಾ ಅಳಬೇಡ, ಅರ್ಥ ಆಗ್ತಲ್ಲ ನೀನ್ ಹೇಳ್ತಾ ಇರೋದು, ಸರಿ ಏನ್ ಹೇಳಿ ತೊಲಗು ಅಂತ ಇಬ್ರು ಮಕ್ಳು ಕೇಳ್ತಾವ್ರೆ. ಅಮ್ಮ ಹೇಳ್ತಾವ್ರೆ, ಲೇ ನಮ್ಮ ಎದುರುಗಡೆ ಮನೆ ಇದ್ರಲ್ಲೇ ಗುಪ್ತಾ ಅಂಕಲ್ ಅವ್ರು ಸತ್ತು ಹೋದ್ರು ಕಣೆ ಅಂತ. ಅಯ್ಯಯ್ಯೋ ಯಾವಾಗಮ್ಮ, ಪಾಪ ಒಳ್ಳೆ ಅಂಕಲ್ ಸತ್ರ, ಸರಿ ಸಾಯ್ಲಿ ಬಿಡು, ಬೆಳಗ್ಗೆ ಬರ್ತೀನಿ ಆರ ತಗೊಂಡು ಅಂತ ಚಿಕ್ಕ ಮಗಳು ಹೇಳ್ತಾವಳೆ. ಅಮ್ಮ ಲೇ ಸತ್ತಿರೋದು ಅಂಕಲ್ಲು ಅವ್ರ ಮನೆಯಲ್ಲ ಕಣೆ, ನಮ್ಮ ಮನೇಲಿ ಅಂತ ಹೇಳಿದ ತಕ್ಷಣ ಇಬ್ರು ಮಕ್ಕಳು ಶಾಕ್ ಆಗೋಯ್ತಾರೆ. ಹಂಗೆ ಮಾರನೇ ದಿನ ಬೆಳಗ್ಗೆ ಆಯ್ತು. ಜಯಮ್ಮ ಅಮ್ಮನ ಮನೆಗೆ ಬಂದ್ರು. ಅಮ್ಮ ಏನಮ್ಮ ಆಯ್ತು ಅಂತ ಮನೆ ಹೋಗಿ ಆ ಕಡೆ ಈ ಕಡೆ ಚೆಕ್ ಮಾಡ್ತಾವ್ರೆ, ಹೆಂಗಮ್ಮ ಆಯ್ತು ಅಂತ. ಜಯ ಕೇಳ್ತಾವಳೆ. ಅಮ್ಮ ಹೇಳಕ್ ಬರ್ತಾರೆ, ಸರ್ಪ್ರೈಸ್ ಅಂತ ಚಿಕ್ಕ ಹುಡುಗಿ ಬಂದ್ಲು. ಲೇ ಇಲ್ಲಿ ಏನಾಗೈತೆ, ಹೆಂಗ್ ಬರ್ತಾ ಇದೀಯ ನೀನು ಅಂತ ಜಯ ಕೇಳ್ತಾವ್ರೆ. ಲೇ ತುಂಬಾ ಬೈದಿದ್ದ ಬಂದ್ರೆ ಡೌಟ್ ಆಗಲ್ವಾ, ಹೆಂಗೆ ನಮ್ಮ ಐಡಿಯಾ ಅಂತ ಹುಡುಗಿ ಹೇಳ್ತಾ ಇದೆ. ಈ ನಮ್ 3 ಜನನು ಆ ಬಾಡಿನ
ಬಾಡಿನ ನೋಡಿದ್ರು, ಕೂತ್ಕೊಂಡ್ರು ಡೈನಿಂಗ್ ಟೇಬಲ್ ಮೇಲೆ. ಅಮ್ಮ ಏನಾಯ್ತು ಹೇಳು ಅಂತ ಕೇಳ್ತಾವ್ರೆ. ಅಮ್ಮ ಸ್ಟೋರಿ ಹೇಳಕ್ಕೆ ಶುರು ಮಾಡಿದ್ರು. ರಾತ್ರಿ 10:30 ಆಯ್ತು. ಮನೆ ಮೇಲೆ ಬೆಕ್ಕು ಕೂಗ್ತಾ ಆಯ್ತು. ಟಕ್ಕ ಅಂತ ಯಾರೋ ಬೆಲ್ ಹೊಡೆದ್ರು. ನೋಡಿದ್ರೆ ಈ ವಯ್ಯ ಬಂದ್ಬಿಟ್ಟು ನನ್ನ ಮೇಲೆ ಕೈ ಇಟ್ಟ. ನಾನು ಹೋಗಯ್ಯ ಆ ಕಡೆ ಅಂತ ಹೇಳಿದೆ, ಆದ್ರೆ ಅವನು ಕೇಳಿಲ್ಲ. ಕುದುರೆ ಎಗರ್ದಂಗೆ ನನ್ನ ಮೇಲೆ ಎಗರೇ ಬಿಟ್ಟ. ನಾನು ಹಿಂಗ್ ತಿಳಿದೆ, ಅಲ್ಲಿಗೆ ಮೇಲೆ ಕಾಲಿಟ್ಟ. ಜಾರಿ ಬಿದ್ದ. ಆ ಕಟನ್ ರಾಡಿತ್ತಲ್ಲ ಅವನ್ ತಲೆಗೆ ಬಿತ್ತು ಅಂತ ಮಕ್ಳ ಹತ್ರ ಅಮ್ಮ ಹೇಳಿ ಮುಗಿಸ್ತಾವ್ರೆ. ಆದ್ರೆ ಚಿಕ್ಕ ಮಗಳಿಗೆ ಸ್ವಲ್ಪ ಡೌಟ್. ನನಗೆ ಯಾಕೋ ಡೌಟ್ ಅಮ್ಮ ನಿನ್ ಮೇಲೆ ಅಂತ. ಇನ್ನ ಅಕ್ಕ ತಂಗಿರಿ ಇಬ್ರು ಸ್ವಲ್ಪ ಕೋಳಿ ಜಗಳ ಆಡ್ತಾವ್ರೆ. ಅಮ್ಮ ಹೇಯ್ ನಿಲ್ಲಿಸ್ರೆ ಸಾಕು, ನನಗೊಂದು ಐಡಿಯಾ ಇದೆ ಟಕ್ಕಂತ ಜಯ. ಅಮ್ಮ ಅದಕ್ಕೆ ನನ್ ಕಾರ್ ತಗೊಂಬರ ಕೇಳ್ದ. ಕಾರ್ ಬೇಡ ಸುಮ್ನೆ, ಮನೆಯಲ್ಲಿ ಹಳೆ ಕಂಬಳಿ ಇದೆ, ಅದನ್ನೆತ್ತಿ ಆ ಬಾಡಿನ ಸುತ್ತಿ ಪಕ್ಕದಲ್ಲಿ ಒಂದು ಕೆರೆ ಇದೆ, ಅಲ್ಲಿ ಹಾಕ್ ಬಂದ್ಬಿಡಣ ಸಿಂಪಲ್ ಅಂತ ಅಮ್ಮ ಹೇಳ್ತಾ ಅವ್ರೆ. ಟಕ್ಕ ಅಂತ ಇಲ್ಲಿ ಚಿಕ್ಕ ಮಗಳು, ಅಮ್ಮ ಆಂಟಿನ ಮರ್ತ್ಬಿಟ್ಟ. ಅದೇನಮ್ಮ ಇವಾಗ ಸತ್ತು ಬಿದ್ದವಲ್ಲ ಅವನ ಹೆಂಡತಿ, ಅವಳು ದೊಡ್ಡ ಸ್ಪೀಕರ್ ಅಮ್ಮ, ಹೆಂಗ್ ಪಡ್ಕೋತಾಳ ಗೊತ್ತಿಲ್ಲ ಅಂತ ಚಿಕ್ಕ ಮಗಳು ಹೇಳ್ತಾಳೆ. ಅಲ್ಲಿ ನೋಡಿ ಗೊರ್ಕೆ ಹೊಡ್ಕೊಂಡು ಅವ್ರ ಹೆಂಡತಿ ಮಲಗೈತೆ. ಆಚ್ ಕಡೆಯಿಂದ ಯಾರೋ ಬಡ್ಕೋತಾವ್ರೆ. ಈ ಅಮ್ಮನು ಬಟ್ಲು ತಗೊಂಡು ಹೋಯ್ತು. ನೋಡಿದ್ರೆ ಆಲವನು, ಏನ್ ಮೇಡಮ್ ಅವರೇ ನೀವ್ ಬಂದ್ಬಿಟ್ಟಿದ್ದೀರಾ, ಯಜಮಾನ್ರು ತಾನೇ ಬರೋದು? ಊನಪ್ಪ ಅವ್ರು ಬೆಳಗ್ಗೆ ನನಗೆ ಗೊತ್ತಿಲ್ದಂಗೆನೆ ವಾಕಿಂಗ್ ಹೋಗ್ಬಿಟ್ಟಿದ್ದಾರೆ, ತುಂಬಾ ಶಾರ್ಪ್ ಅಪ್ಪ ಅವರು ಅಂತ ಒಳಗಡೆ ಬರ್ತಾರೆ. ಆ ಕಡೆ ನಾಲ್ಕು ಅಂಕಲ್ ಬಂದ್ರು. ಏನಮ್ಮ ನಿಮ್ ಯಜಮಾನ್ರಲ್ಲಿ ವಾಕಿಂಗ್ಗೆ ಬಂದಿಲ್ಲ ಇವತ್ತು ಅಂತ. ಏನೋ ವಾಕಿಂಗ್ಗೆ ಬಂದಿಲ್ವಾ ಅಂತ ಯಜಮಾನ್ರಿಗೆ ಬಿಟ್ರು ಒಂದು ಫೋನ್ ಕಾಲ್. ನೋಡಿದ್ರೆ ಯಜಮಾನ್ರು ಫೋನ್ ತೆಗಿತಾ ಇಲ್ಲ, ಯಾಕಂದ್ರೆ ಫೋನ್ ಆ ಮನೇಲಿದೆ. ಎಂತಿ ವಾಯ್ಸ್ ಮೆಸೇಜ್ ಬಿಟ್ಟಿದ್ದಾರೆ. ಡಾಟಾ ಏನಕ್ಕಯ್ಯ ಸೇವ್ ಮಾಡಿಕೊಂತೀಯ, ಸತ್ ಮೇಲೆ ನಾವು ಡಾಟಾನ ತಗೊಂಡಿದೀವ, ಇಂಟರ್ನೆಟ್ ಆನ್ ಮಾಡಿ ಕಯ್ಯ. ಹೌದು ಎಲ್ಲೋಗಿದೆ ರಾತ್ರಿ ಎಲ್ಲ ನೀನು, ಇನ್ನು ಮನೆಗೆ ಬಂದೇ ಇಲ್ಲ. ಮಗಳಿಗೆ ಮದ್ವೆ ಇದೆ ಆಯ್ತಾ, ಆದಷ್ಟು ಬೇಗ ಮನೆಗೆ ಬಂದ್ ಸೇರು, ಇಲ್ಲ ಅಂದ್ರೆ ಗೊತ್ತಲ್ಲ ನಾನು ಏನ್ ಮಾಡ್ತೀನಿ ಅಂತ ಆ ಕಡೆಯಿಂದ ಆ ಆಂಟಿ ಹೇಳ್ತಾ ಇದೆ. ಈ ಕಡೆ ಅಮ್ಮನು ಮತ್ತೆ ಚಿಕ್ಕ ಮಗಳು, ಅಮ್ಮ ನೈಟ್ ಏನೋ ದೊಡ್ಡ ಜಗಳ ಆಗಿರಂಗಿದ್ಯಮ್ಮ ಅಂತ ನಗ್ಗಿತಾ ಬಿದ್ದವ್ರೆ. ಜಯ ಮುಚ್ರಿ ಬಾಯಿ, ಅಮ್ಮ ಮಗಳಿಗೆ ಕಿಸಿಯಕ್ಕೆ ಏನ್ ಬೇರೆ ಇದಿಲ್ಲ ನಿಮಗೆ, ಈ ಟೈಮಲ್ಲಿ ಕಿಸಿಬೇಕಾ, ಬನ್ರಿ ಅಂತ ಹಿಂಗ್ ಬರ್ತಾರೆ. ಆಚ ಕಡೆ ಯಾರೋ ಒಬ್ರು ಬಾಗ್ಲು ಬಡ್ದ್ರು. ಯಾರಪ್ಪ ಅಂತ ಹೋಗಿ ನೋಡಿದ್ರೆ ಒಬ್ಬ ಬೋರ್ಡ್ ಪೊಲೀಸು. ಎಲ್ಲ ಏನ್ ಮಾಡ್ತಾ ಇದೀರಾ, ಬನ್ರಿ ಸ್ವಲ್ಪ ಸ್ಟೇಷನ್ಗೆ ಎಂಕ್ವೈರಿ ಮಾಡ್ಬೇಕು ಅಂತ ಹೇಳ್ತಾನೆ. ಜಯಮ್ಮನಿಗೆ ಅಷ್ಟೊಂದು ಭಯ, ಈ ವಿಷಯ ಅಷ್ಟು ಬೇಗ ಪೊಲೀಸರು ಗೊತ್ತಾಗೋಯ್ತಾ ಅಂತ. ಆ ಹುಡುಗಿ ಸ್ವಲ್ಪ ತೊದಲ್ತಾ ಬಿದ್ದವಳೆ. ಅದಕ್ಕೆ ಅವನು ಸರಿ ಸ್ಟೇಷನ್ಗೆ ಬಂದಿಲ್ಲ ಅಂದ್ರೆ ಬಾ ಸಮೋಸ ಕೊಡ್ಸೋ ಅಂತಾನೆ. ಹುಡುಗಿಗೆ ಸ್ವಲ್ಪ ಶಾಕು, ಇದೇನಪ್ಪ ಸಮೋಸ ಕೇಳ್ತಾವನೆ ಅಂತ. ಅವನು ಕನ್ನಡಕ ಬಿಚ್ಬಿಟ್ಟು, ಲೇ ನನ್ನ ಮರ್ತದಾನೆ, ನಾನ್ ಕಡೆ ನಿನ್ ಕ್ಲಾಸ್ಮೇಟ್ ಹೆಂಗೆ ಪೊಲೀಸ್ ಆಗಿದ್ದೀನಿ ನೋಡ್ದ ಅಂತ. ಹುಡುಗ ಸ್ಕೂಲ್ ಫ್ರೆಂಡ್ ಇವನು. ಈ ಹುಡುಗಿನು ಲೋ ಕೂದಲೆಲ್ಲ ಉದುರೋಗ್ಬಿಟ್ಟಿದ್ಯಲ್ಲೋ, ಅವಲ್ಲಿ ಸ್ವಲ್ಪ ಉದುರಾಗಿತ್ತು, ಸರಿ ಚೆನ್ನಾಗಿದ್ಯಾ ಅಂತ ಇಬ್ಬರು ಮಾತಾಡ್ತಾರೆ. ಒಳಗಡೆಯಿಂದ ಅಮ್ಮ ಮತ್ತೆ ಚಿಕ್ಕ ಮಗಳು ಆಚೆ ಬರ್ತಾರೆ. ಆಂಟಿ ಚೆನ್ನಾಗಿದ್ದೀರಾ, ಏನು ಮಕ್ಕಳೆಲ್ಲ ಬಂದವ್ರೆ, ಏನ್ ವಿಷಯ? ಸರಿ ಆಂಟಿ ಸಾಯಂಕಾಲ ಫಂಕ್ಷನ್ ಇದೆ ಮರಿಬೇಡಿ ಬಂದ್ಬಿಡಿ ಅಂತ ಹೇಳ್ತಾರೆ. 3 ಜನಕ್ಕೂ ಶಾಕು, ಯಾಕಂದ್ರೆ ನೈಟ್ ಇವರ ಬಾಡಿನ ಪಾರ್ಸಲ್ ಮಾಡೋಣ ಅನ್ಕೊಂಡ್ರು, ಇವಾಗ ಆಗಲ್ವಲ್ಲ, ಆಚ ಕಡೆ ಫಂಕ್ಷನ್ ಐತೆ. ಇನ್ನ ನೈಟ್ ಆಯ್ತು. ಗುಪ್ತಾ ಆಂಟಿ ಎಂತಿ, ನಿನಗೆ ಏನು ಮಾಡಲ್ಲಯ್ಯ, ನಿನ್ ಏನು ಬೈಯಲ್ಲಯ್ಯ, ಮದ್ವೆದಯ್ಯ ಬಂದ್ಬಿಡಯ್ಯ ಮಗಳದು ಅಂತ ಗುಣಗ್ತಾ ಬಿದ್ದವಳೆ. ಈ ಕಡೆ ಆ ಬಾಡಿನ ಎಳ್ಕೊಂಡಂಗೆ ಹಾಲಿಗೆ ಬತ್ತಾವ್ರೆ. ಟಕ್ಕಂತ ಚಿಕ್ಕ ಮಗಳು ಬಿಟ್ಬಿಡ್ಲು. ಅಕ್ಕ ಇವನು ಕೆಮ್ದ ಕಣೆ ಅಂತ. ಏನು ಕೆಮ್ದ, ಸತ್ತಿರೋನ್ ಹೆಂಗೆ ಕೆಮ್ತಾನೆ ಅಂತ ಹಿಂಗೆ ಮಾತಾಡ್ತಾವ್ರೆ. ಆ ವಯ್ಯ ಇನ್ನೂ ಸತ್ತಿಲ್ಲ ರೀ, ಹಂಗೆ ಅಂತ ನೋಡಿ 3 ಜನ ಪಾಪ ಅಷ್ಟು ಭಯ ಬೀಳ್ತಾರೆ. ದೆವ್ವ ಬಂದ್ಬಿಡ್ತು ಅಂತ. ತಿರ್ಗಾ ವಯ್ಯ ನಿದ್ದೆ ಕಣ್ಣಲ್ಲೇ ಉಶ್ ಅಂತಾನೆ. ಇನ್ನ ಎಲ್ಲ ಸೈಲೆಂಟ್ ಆಗೋದ್ರು. ಟಕ್ಕಂತ ಈ ಕಡೆ ಚಿಕ್ಕ ಮಗಳು, ಅಮ್ಮ ಏನಕ್ಕೆ ಆ ವಯ್ಯನ್ಗೆ ಮೆಸೇಜ್ ಮಾಡಿದ್ಯಾ, ಯಾವ್ದೋ ಗೇಮ್ ಆಡೋಣ ಬಾ ಅಂತ ಕರೀತಿದ್ಯಾ, ಏನ್ ವಿಷಯ ಅಂತ ಕೇಳ್ತಾವ್ರೆ. ಇನ್ನ ಜಯಮ್ಮ ಹಿಡ್ಕೊಂಡ್ರು. ಅಮ್ಮ ಏನಕ್ಕೆ ಮೆಸೇಜ್ ಮಾಡಿದ್ಯಾ ಹೇಳು, ನನಗೆ ನಿನ್ ಮೇಲೆ ಡೌಟ್ ಅಂತ ಜಯ ಕೇಳ್ತಾವಳೆ. ಅಮ್ಮನು ಹ್ಞೂ ಕಣೆ, ನಾನು ಬಾರಲ್ಲಿ ಕೆಲಸ ಮಾಡ್ತಾ ಇದ್ನಲ್ಲ, ಅಲ್ಲಿ ಸ್ವಲ್ಪ ಕಾಸು ಕದ್ಬಿಟ್ನಮ್ಮ, ಏನಕ್ಕೆ ಆನ್ಲೈನ್ ಗೇಮ್ ಮಾಡಕ ಅಂತ ಜಯಮ್ಮ ಕೇಳ್ತಾವ್ರೆ. ಲೇ ನಾನು ಆನ್ಲೈನ್ ಗೇಮ್ ಮಾಡಿದ್ರು ಗೆದ್ಬಿಟ್ಟೆ ಕಣೆ, ಅದರಲ್ಲಿ ನಾಳೆ ಇಕ್ಬಿಡೋಣ ಅನ್ಕೊಂಡೆ, ಎಲ್ಲಿ ವಯ್ಯ ಕೊಟ್ಟು ಬರ್ತಾನೋ ಅಂತ ಭಯ ಆಯ್ತು. ಸರಿ ಮಾತಾಡಿ ಸೆಟಲ್ಮೆಂಟ್ ಮಾಡೋಣ ಅಂತ ಅವತ್ ನೈಟ್ ಕರ್ದೆ ಕಣ. ಬಂದವನು ಮಾತಾಡ್ಬೇಕು ತಾನೆ, ನನ್ ಮೇಲೆ ಎಗರ್ದ ಬಿದ್ದ ಅಂತ ಅಮ್ಮ ಹಿಂಗ್ ಹೇಳ್ತಾವ್ರೆ. ನಿಮ್ ಸವಾಸನೆ ನನಗ್ ಬೇಡ ಅಂತ ಜಯಮ್ಮ ಬ್ಯಾಗ್ ಎತ್ಕೊಂಡು ಮನೆ ಕಡೆ ಹೋಯ್ತಾವ್ರೆ. ಟಕ್ ಅಂತ ಅಮ್ಮ ಬಂದ್ರು. ಲೇ ನೀನ್ ಹಾಸ್ಪಿಟ್ಲಿಗೆ ಹೋಗಿದಂತೆ ವಿಷಯ ನನಗ್ ಗೊತ್ತು ಕಣೆ, ನೀನ್ ಕಾಸು ಬೇಕಂತಲ್ಲ, ಆ ಕಾಸು ನಾನ್ ಕೊಡ್ತೀನಿ ಮಗಳೇ ಅಂತ ಸೈಲೆಂಟ್ ಆಗಿ ಹೊಂಟೈತಾರೆ ಅಮ್ಮ. ಇನ್ನ ಮಗಳಿಗೆ ಕಾಸಿನ ಅವಶ್ಯಕತೆ ಇದೆ ಸರಿ ಅಂತ ಅವ್ರ ಜೊತೆ ಸೇರ್ಕೊಂತಾರೆ. ಇನ್ನ ಹಂಗೆ ಮಾರನೇ ದಿನ ಬೆಳಗ್ಗೆ ಆಯ್ತು. ಇವಾಗ ಒಂದ್ ಅಂಕಲ್ ಬಿದ್ದಿದಾರಲ್ಲ, ಅವ್ರ ಮಗಳ ಹತ್ರ ಚಿಕ್ಕ ಮಗಳು ಮಾತಾಡ್ತಾವಳೆ. ಅಮ್ಮನೆ ಹೊರಗಡೆ ಕರ್ಕೊಂಡು ಹೋಯ್ತಾರೆ. ಆ ಚಿಕ್ಕ ಮಗಳದು ಒಂದು ಚಿಕ್ಕ ಸ್ಟೋರಿ ಹೇಳ್ತಾರೆ ಕೇಳಿ. ಅವಲೇ ಟಿವಿಲಿ ಅಣ್ಣ ಹೇಳಿದ್ರಲ್ಲ ಸ್ಟೋರಿ ಅವ್ರೆ. ಈ ಹುಡುಗಿ ಏನು ಸಾಮಾನ್ಯ ರೀಲ್ ರಾಣಿ ಅನ್ಕೊಂಬೇಡಿ. ಈ ಹುಡುಗಿ ಟ್ರೆಂಡಿಂಗ್ ಆಗೋಸ್ಕರ ಪಕ್ಕದ ಮನೆ ಹುಡುಗನ್ನ ಕರೆದು ಮಳೆಯಲ್ಲಿ ಲಿಫ್ಟ್ ಚುಮ್ಮ ಮಾಡಿದ್ಲು. ಆ ವಿಡಿಯೋ ವೈರಲ್ ಆಯ್ತು. ಆ ಹುಡುಗ ಅವ್ರ ಅಮ್ಮ ಇವ್ರ ಮನೆ ಹತ್ರ ಬಂದು ದೊಡ್ಡ ಜಗಳಾನೇ ಮಾಡಿದ್ರು. ಅವತ್ತು ಓಡದವಳು ತಿರ್ಗಾ ಇವತ್ತು ವಾಪಸ್ಸು ಬಂದವಳೆ ಅಂತ ಅವಣ್ಣ ಹೇಳಿ ಮುಗಿಸ್ತಾರೆ. ಅವತ್ತೇ ಈ ಹುಡುಗಿನ ಅವ್ರಮ್ಮ ಹೋಗಿ ನೀನ್ ನೋಡ್ಕೋತೀನಿ ಅಂತ ಮನೆ ಬಿಟ್ಟು ಆಚೆ ಕಳಿಸಿರ್ತಾರೆ. ಈ ಹುಡುಗಿನು ಎಲ್ಲ ಆಚೆ ಹೋಗಿ ಪಿಜಿಯಲ್ಲಿ ಇದಿರ್ತಾಳೆ. ಹಂಗೆ ಒಂದಿನ ಎದುರುಗಡೆ ಮನೆ ಆಂಟಿ ಲಾಡು ತಗೊಂಡು ಮನೆಗೆ ಬಂದ್ಬಿಟ್ರು. ಇನ್ನ 3 ಜನನು ಎಷ್ಟೋ ಕಂಟ್ರೋಲ್ ಮಾಡ್ತಾರೆ, ಬಟ್ ಆಂಟಿ ಬಿಡ್ತಾರ ರೀ, ಮನೆ ಒಳಗಡೆ ನುಗ್ಬಿಡುತ್ತೆ. ಹೊರಗಡೆ ಪಾಪ ಅವ್ರ ಗಂಟ ಬಿದ್ದಿದಾರಂತ ಇನ್ನ ಆಂಟಿಗೆ ಗೊತ್ತಿಲ್ಲ. ಅವ್ರ 3 ಜನ ಇವ್ರನ್ನ ಹೊರಗಡೆ ಬಿಡ್ತಾ ಇಲ್ಲ. ಅಲ್ಲಿ ಸುಸ್ಸು ಅರ್ಜೆಂಟ್ ಆಗಿದೆ ಬಿಡ್ರಿ ಅಂದ್ರೂ ಬಿಡ್ತಾ ಇಲ್ಲ. ಆ ಅಮ್ಮ ಯಾವ್ದೋ ಮಾಟ ಮಂತ್ರ ಮಾಡಿ ಒಂದ್ ತೆಂಗಿನಗನ ಅಲ್ಲಿ ಇಕ್ಬಿಟ್ಟು ಸೀದಾ ಹೊಂಟಾಗುತ್ತಾರೆ. ಇನ್ನ ಆ ಆಂಟಿ ಸೀದಾ ಬಂದ್ರು. ಆ ಆಂಟಿ ಬೇರೆ ಯಾರೋ ಇಲ್ಲ, ಆ ಬೋರ್ಡ್ ಹುಡುಗ ಇದ್ನಲ್ಲ ಅವ್ರ ಅಕ್ಕನೇ. ಲೋ ನನಗೇನೋ ಆ 3 ಜನ ಲೇಡಿ ಮೇಲೆ ಡೌಟ್ ಕಣೋ, ಪ್ಲೀಸ್ ಕಣೋ ಹೋಗ್ಬಿಟ್ಟು ಅವ್ರ ಮನೇಲಿ ಹೆಂಗಾರು ಚೆಕ್ ಮಾಡೋ ಅಂತ ಬೋರ್ಡ್ ಪೊಲೀಸ್ಗೆ ಹೇಳ್ತಾವ್ರೆ.
ಆದ್ರೆ ಅವರು ಅವಳ ನನ್ನ ಫ್ರೆಂಡು ಆಯ್ತಾ ಹಂಗೆಲ್ಲ ಹೇಳ್ಬೇಡಿ ಲೇ ನಿನ್ ಕೆಲ್ಸ ಸಿಕ್ಕಿದ್ದೆ ನಿಮ್ಮ ಮಾವನಿಂದ ನಿಮ್ಮ ಮಾವನ ಮರಿಬೇಡ ಹೇಳಿದ ಕೆಲಸ ಮಾಡು ಅಂತ ಅಕ್ಕ ಹೇಳ್ಬಿಡ್ತಾರೆ. ಇನ್ನ ಅಕ್ಕ ಹೇಳಿದ್ರಲ್ಲಪ್ಪ ಅಂತ ಬೋರ್ಡ್ ಪೊಲೀಸು ನಮ್ ಹೀರೋಯಿನ್ ಜಯ ಅವ್ರ ಮನೆಗೆ ಹೋಯ್ತಾನೆ. ಆ ಕಡೆ ಆ ಬಾಡಿನ ಅವ್ರು ಎಳ್ಕೊಂಡು ಹೋಯ್ತಾವ್ರೆ. ಅವ ಏನು ಹೋಗಿ ಬಾಕ್ಲು ಬಡ್ದ ಯಾರು ತೆಗಿತಾ ಇಲ್ಲ. ಟಕ್ಕಂತ ಜಯ ಕಿಟಕಿಯಿಂದ ಬಂದ್ರು. ಏನೋ ಬಂದ್ಬಿಟ್ಟಿದೆ ಇಲ್ಲಿ ಅಂತ. ಏನೋ ಅವಾಗಿಂದ ಬಾಗ್ಲು ಬಡಿತಾನೆ ಇದೀನಿ ಯಾರು ತೆಗಿತಾ ಇಲ್ಲ. ಇಲ್ಲ ಕಣ ಹೊರಗಡೆ ಸ್ವಲ್ಪ ಕೆಲ್ಸ ಆಯ್ತು. ಸರಿ ಸರಿ ಬಾಗ್ಲು ತೆಗಿ ನಾನು ಓಡೆ ಬರಬೇಕು ಅಂತವನೆ. ಆ ಕಡೆ ಅಕ್ಕ ಸಾರಿ ಅಮ್ಮನು ಚಿಕ್ಕು ತಂಗಿ ಆ ಬಾಡಿನ ಎಳ್ದಿ ಒಂದ್ ಮೂಲೆಗೆ ಹಾಕಕ್ ನೋಡ್ತಾ ಅವ್ರೆ. ಲೋ ನನಗೆ ಚಿಕ್ಕ ವಯಸ್ಸು ಸ್ಕೂಲ್ ನೋಡ್ಬೇಕು ಅನ್ಸುತ್ತೆ ಪ್ಲೀಸ್ ಕಣೋ ಕರ್ಕೊಂಡು ಹೋಯ್ತಿ ಅಂತ ಜಯ ಹೆಂಗೋ ಸ್ವಲ್ಪ ಮೈಂಟೈನ್ ಮಾಡ್ತಾರೆ. ಇನ್ನ ಜಯಮ್ಮನು ಆ ಪೊಲೀಸ್ ಜೊತೆ ಹೋಗ್ಬಿಟ್ಟು ಸ್ವಲ್ಪ ಕಷ್ಟ ಸುಖ ಮಾಡ್ಕೊಂಡು ವಾಪಸ್ ಬತ್ತಾವ್ರೆ. ನೋಡಿದ್ರೆ ಗಂಡ ಬಂದ್ಬಿಟ್ಟಿದಾನ್ರಿ. ಲೇ ಮನೆಗ್ ಬಂದು 2 ದಿನ ಆಯ್ತು. ನಮ್ ತಮ್ದಿರಿಗೆಲ್ಲ ಊಟ ಹಾಕೋದ್ ಯಾರು ಅನ್ಕೊಂಡಿದ್ಯಾ? ಹೌದು ಇದ್ಯಾರು ಪೊಲೀಸು? ನನ್ ಫ್ರೆಂಡ್ ರೀ ಇವನು ಚಿಕ್ಕ ವಯಸ್ಸು ಫ್ರೆಂಡ್. ಹಿಂಗೆ ಬರ್ತಾ ಇದೆ ಡ್ರಾಪ್ ಮಾಡ್ದ. ಪೊಲೀಸ್ ಅಂಕಲ್ ಕೈ ಕೊಡ್ತಾರೆ ಆದ್ರೆ ಅವನು ಕೈ ಕೊಡಲ್ಲ. ಸೀದಾ ಮನೆ ಒಡೆ ಬಂದ. ಜಯಗೆ ಹೆಂಗ್ ಮದ್ವೆ ಆಯ್ತು ಅಂತ ನೋಡೋಣ. ಈ ಸರಿ ಟಿವಿ ಅಂಕಲ್ ಬೇಡ ನಾನೇ ಹೇಳ್ತೀನಿ. ಜೈನ್ ಫ್ರೆಂಡ್ ಮದ್ವೆಲಿ ಜಯ ಅಲ್ಲಿ ಚಪಾತಿ ಮಾಡ್ತಾ ಅವಳೆ. ಈ ಹುಡುಗ ಅವ್ರ ಅಮ್ಮನಿಗೆ ಜಯ ಮಾಡೋ ಚಪಾತಿ ತುಂಬಾ ಇಷ್ಟ ಆಗೋಯ್ತ್ರಿ. ಹುಡುಗನ್ಗೂ ಅಷ್ಟೊಂದು ಇಷ್ಟ ಆಗೋಯ್ತು ಬರೀ ಚಪಾತಿನಲ್ಲೇ. ಅವಾಗೆ ಹುಡುಗ ಆ ಹುಡುಗಿನ ಮದುವೆ ಮಾಡೋದ್ ಬಿಟ್ಬಿಟ್ಟು ಜಯನ ಮದುವೆ ಮಾಡ್ಕೊಂಡ್ಬಿಟ್ಟಿರ್ತಾನ ಅವನು ಬರೀ ಚಪಾತಿಗೋಸ್ಕರ. ಹಂಗೆ ಜಯಮ್ಮನಿಗೆ ಮದುವೆ ಆಗಿರೋದು. ಇನ್ನು ಅಳಿಯ ಬಂದಲ್ಲ ಅಲ್ಲಿ ಕೇಳ್ತಾವನೆ ಅಲ್ಲ ಕಣೆ ನಿನ್ ಬಡ ಇಲ್ಲಿ ಬಂದು ಡಿಗಾನ ಹಾಕ್ಬಿಟ್ರೆ ನಮ್ಮನ್ನ ಯಾರು ನೋಡ್ಕೋತಾರಲ್ಲಿ? ನಮ್ ತಮ್ದಿರೆಲ್ಲ ಸ್ವರ್ಗೋಯ್ತಾರ ಕಣೆ ನೀನ್ ಚಪಾತಿ ತಿಂದೆ ಅಂತ ಬಡ್ಕೋತಾವನೆ. ಈ ಕಡೆ ಅತ್ತೇನು ಅಳಿದ್ರೆ ನಾನೇ ಬರಕ್ ಹೇಳಿದ್ದು. ನನಗೆ ಹೇಳೋರು ಕೇಳೋರು ಯಾರು ಇಲ್ಲ ನಿಮ್ಮನ್ ಬಿಟ್ರೆ ಇನ್ ಯಾರಿದಾರ ಅಲ್ಲಿಂದ್ರೆ ನನಗೆ ಅಂತ ಅತ್ತೆ ಹೇಳಿದ ತಕ್ಷಣ ಹುಡುಗ ಹಂಗೆ ಕರ್ರಗ್ ಬಿಡ್ತಾನೆ ನೋಡಿ. ಈ ಕಡೆ ಜಯನ್ ಹೇಳ್ತಾವ್ರೆ ರೀ ನೀವ್ ಹೋಗ್ರಿ ನಾನು ಸಾಯಂಕಾಲ ದಶಲ್ ಬಂದ್ಬಿಡ್ತೀನಿ ಮಾವನ್ ಗೊತ್ತಾರೆ ಬೈತಾರೆ ಅಂತ. ಏನ ಮಾವನ ನಾನ್ ಮಾತಾಡ್ತೀನಿ ಸುಮ್ನೆ ಅಂತೇಳಿ ಆಚೆ ಬಂದು ಅವ್ರ ಅಪ್ಪನಿಗೆ ಫೋನ್ ಮಾಡ್ತಾನೆ ಹುಡುಗ. ಅಪ್ಪ ಹೆಂಗು ಒಂದು ಸೈಟು ಸೆಟ್ಲ್ಮೆಂಟ್ ಮಾಡ್ಬೇಕು ದುಡ್ಡು ಬೇಕು ಅಂತ ಇದ್ದೆ. ಅತ್ತೆ ಮನೆ ಸರಿಯಾಗಿದ್ಯಪ್ಪ ಕಾರ್ನರ್ ಸೈಟು ಹೆಂಗಾರು ಮಾಡಿ ಯಾರನ್ನ ಗ್ರಾಕಿ ಹಿಡಿದು ಸೇಲ್ ಮಾಡ್ಬಿಟ್ಟು ಅತ್ತೆ ತಲೆ ಮೇಲೆ ಕೈ ಇಟ್ಬಿಟ್ಟು ಬಂದ್ಬಿಡ್ತೀನಿ ತಾಳೋ ಅಂತ ಕಟ್ ಮಾಡ್ಬಿಟ್ಟು ಹೊರಗಡೆ ಬರ್ತಾನೆ. ಅಪ್ಪನ ಹತ್ರ ಮಾತಾಡ್ಬಿಟ್ಟೆ ಸರಿ ಅಡಿಗೆ ನೈಟ್ಗೆ ಅತ್ತೆ ಚಿಕನ್ ಏನೋ ಮಾಡ್ಕೊಡ್ತಾರಂತೆ. ಇನ್ನ ಚಿಕನ್ ಎಲ್ಲ ತಿನ್ಬಿಟ್ಟು ಕಣ್ಣು ತಕ್ಕೊಂಡೇ ಮಲಗೋ ನೋಡಿ ಅವನು. ಈ ಕಡೆ ಅಮ್ಮ ಸೀದಾ ಬೆಡ್ರೂಮ್ ಬಂದ್ರು ರೀ. ನನ್ನ ಹತ್ರ ಇನ್ನೊಂದು ಐಡಿಯಾ ಇದೆ ವೆಯ್ಟ್ ಮಾಡಿ ಅಂತ ಹೇಳ್ತಾರೆ. ಇನ್ನ ಬೆಳಿಗ್ಗೆ ಆಯ್ತು ಅಳಿಯನ್ನ ತೋರಿಸ್ತಾರೆ. ಅಲ್ಲದ ಹುಡುಗ ಬೀಡಿ ಏನೋ ಸೇಯ್ತಾ ಅವನೆ. ಲೇ ಒಬ್ನೇ ಸೇದದು ತಪ್ಪು ಕಣೋ ಅದೇ ಇಬ್ಬರು ಸೇದಿದ್ರೆ ತಪ್ಪಿಲ್ಲ ಅಂತ ಆ ಚಿಕ್ಕ ಹುಡುಗನ ಹತ್ರ ಬೀಡಿ ಸೇದ್ದಾನೆ ಇವನು. ಸೀದಾ ಮನೆಗ್ ಬಂದ. ನಿಮ್ಗೊಂದು ವಿಷಯ ಗೊತ್ತಾ? ಅದೇ ಅತ್ತೆ ಎದುರುಗಡೆ ಮನೆ ಅಂಕಲ್ ಗುಪ್ತಾ ಅವ್ರನ್ನ ಯಾರೋ ಕಿಡ್ನಾಪ್ ಮಾಡ್ಬಿಟ್ರಂತೆ ಅಂತ ಹೇಳಿದ ತಕ್ಷಣ ಇವ್ರಿಗೆ ಶಾಕು. ಯಾಕಂದ್ರೆ ಆ ಗುಪ್ತಾ ಅಂಕಲ್ ಇವ್ರ ಮನೇಲೇ ಬಿದ್ದಾನಲ್ವನ್ರಿ. ಸರಿ ಹೇಳಿದ್ರೆ ನಮ್ಗೆ ಯಾಕೆ ಸುಮ್ನೆ ಇದ್ಬಿಡಿ ಅಂತ ಅತ್ತೆ ನಾದ್ನಿ ಎಂತಿ ಹೇಳ್ತಾರೆ. ಸರಿ ಸರಿನಪ್ಪ ಅಂತ ಹುಡುಗ ಸುಮ್ನೆ ಆಯ್ತಾನೆ. ತಿರ್ಗಾ ಟಿವಿ ಅಂಕಲ್ ಬಂದ್ರು ರೀ. ಅತ್ತೆ ಬಗ್ಗೆ ತಿರ್ಗಾ ಒಂದು ಫ್ಲಾಶ್ ಬ್ಯಾಕ್ ಹೇಳ್ತಾರಂತ ಕೇಳಿ ಈ ಅತ್ತೆ ಸುಮ್ನೆ ಅನ್ಕೊಂಬಿಡಿ. ಎಲ್ಲಾರು ಗಂಡ ಸತ್ತೋದ್ರೆ ಮುಸ್ರೆ ತಿಕ್ಕೊಂಡು ಇಲ್ಲ ಮನೆ ಕೆಲಸ ಮಾಡ್ಕೊಂಡು ಬದಿಕೊಂತಾರೆ. ಆದ್ರೆ ಇವತ್ತೆ ಸ್ವಲ್ಪ ಡಿಫ್ರೆಂಟ್. ಒಂದು ಸೈಬರ್ ಓಪನ್ ಮಾಡಿದ್ರು. ಸೈಬರ್ ಅಲ್ಲಿ ಓಡೋದೆಲ್ಲ ಅಂತಂತ ಪಿಕ್ಚರ್ಗಳೇ ಗಂಡು ರಾಶಿಗಳು ಇವ್ರ ಮನೆ ಮುಂದೆನೆ ಬಿದ್ದಿತ್ತು ಅಂತ ಅಂಕಲ್ ಸ್ಟೋರಿ ಹೇಳ್ತಾ ಅವ್ರೆ. ಹಂಗೆ ಮಾರನೇ ದಿನ ಬೆಳಗ್ಗೆ ಆಯ್ತು. ಅಮ್ಮ ಹೇಳ್ತಾವ್ರೆ ಇರೋ ಪ್ರಾಬ್ಲಮ್ ಅಲ್ಲಿ ನಿನ್ ಗಂಡನ್ ಪ್ರಾಬ್ಲಮ್ ಕಣೆ. ಕಬಾಬ್ ಮಾಡು ಚಿಕನ್ ಮಾಡು ಅದು ಮಾಡು ಇದು ಮಾಡು ಅಂತ ತಲೆ ತಿಂತಾವನೆ. ಬರೋ ಕೋಪಕ್ಕೆ ಅವನ್ ಬುಲ್ಡೆನು ಹೊಡೆದಾಗಬೇಕು ಅಂತ ಅಮ್ಮ ಹೇಳ್ತಾವ್ರೆ. ಈ ಕಡೆ ತಂಗಿನೂ ಪಡ್ಕೋತಾವಳೆ ಈ ಕಡೆ ಅಕ್ಕನೂ ಪಡ್ಕೋತಾರೆ. ಅಮ್ಮ ಮಿಕ್ಸಿ ಆನ್ ಮಾಡ್ತಾರೆ. ಕರೆಂಟ್ ಬೇರೆ ಬರ್ತಾ ಇಲ್ಲ ಏನಪ್ಪ ಅಂತ ಅಮ್ಮನ ತಲೆ ಕೆಟ್ಟು ಟಕ್ಕಂತ ಕರೆಂಟ್ ಬಂದ್ಬಿಡುತ್ತೆ. ಕೈಯಲ್ಲಿ ಒಂದ್ ಚಾಕು ತಗೋತಾರ ನೋಡಿ. ಆ ಮಿಕ್ಸಿನೂ ಸ್ಟಾರ್ಟ್ ಆಗ್ಬಿಡ್ತಾರೆ. ಅದರಿಂದ ಚಟ್ನಿ ಎಗರು ಬಿಡ್ತದೆ. ಕೈಯಲ್ಲಿ ಚಾಕು ಇಟ್ಕೊಂಡೆ ನಾನು ಹೇಳೋ ಮಾತು ಇಬ್ರು ಕೇಳಬೇಕು ಆಯ್ತಾ? ನಾನು ಏನ್ ಹೇಳ್ತೀನೋ ಅದೇ ಇಲ್ಲಿ ನಡೆಯೋದು. ನಾನು ಬಿಟ್ಟು ನಾನು ಹೋಗೋಣ ಅಂತ ಪ್ಲಾನ್ ಮಾಡಿದ್ರೆ ಇಬ್ಬರನ್ನು ಕೊಂದು ಬಿಡ್ತೀನಿ ಕಂಡ್ರೆ ಅಂತ ಅಮ್ಮ ಹೇಳ್ತಾವ್ರೆ. ಸರಿ ಮಾರನೇ ದಿನ ಜಯಮ್ಮನು ಪೊಲೀಸ್ ಸ್ಟೇಷನ್ಗೆ ಬಂದ್ರು. ಅದೇ ಫ್ರೆಂಡ್ ನೋಡಕ್ಕೆ ಏನು ವಿಚಾರಿಸ್ತಾ ಇದೀರಾ? ನಮ್ಮ ಮಾವನ್ ಯಾರೋ ಕಿಡ್ನಾಪ್ ಮಾಡ್ಬಿಟ್ಟಿದಾರಂತೆ. ಅದಕ್ಕೇನೆ CCTV ಕ್ಯಾಮ್ರಲ್ಲಿ ಚೆಕ್ ಮಾಡ್ತಾ ಇದೀನಿ. ಅವರು ಕಾಲೋನಿ ಒಳಗಡೆ ಬಂದವ್ರೆ ಆದ್ರೆ ಆಚೆ ಹೋಗಿಲ್ಲ. ನನಗೆ ಗೊತ್ತಿರೋ ಯಾರೋ ಮನೇಲೊಬ್ರು ಮನೇಲಿ ಇರ್ಬೇಕು ಅಂತ ಪೊಲೀಸ್ ಕರೆಕ್ಟ್ ಆಗಿ ಹೇಳ್ಬಿಟ್ರು. ಇನ್ನ ಜಯಮ್ಮನಿಗೆ ಸ್ವಲ್ಪ ಶಾಕು. ಇನ್ನ ಗುಪ್ತಾ ಅಂಕಲ್ ಮಗಳನ್ನ ತೋರಿಸ್ತಾರೆ. ಯಾರೋ ಫೋನ್ ಮಾಡಿ 4 ಲಕ್ಷ ದುಡ್ಡು ಕೇಳಿದಾರ್ರಿ. ಪೊಲೀಸ್ ಅವರು ಕೇಳ್ತಾವ್ರೆ ಅಲ್ಲಮ್ಮ ಫೋನ್ ಮಾಡಿರಲ್ಲ ಹೆಣ್ಣು ವಯಸ್ಸ ಗಂಡು ವಯಸ್ಸ ಅಂತ. ಯಾವ ವಯಸ್ಸ ನನಗೆ ಗೊತ್ತಾಗಿಲ್ಲ ಮಾವ ಅಂತ ಹುಡುಗಿ ಹೇಳ್ತಾ ಇದೆ. ಸರಿ ನೈಟ್ ಹಂಗೆ ದುಡ್ಡು ಇಕ್ಬಿಟ್ಟು ಎಲ್ಲಾರು ಕಾಯ್ತಾವ್ರೆ. ಬೋರ್ಡ್ ಪೊಲೀಸ್ ನೋಡಿ ವೆಯ್ಟ್ ಮಾಡ್ತಾವ್ರೆ. ಈ ಕಡೆ ಜಯ ಅವ್ರ ಅಮ್ಮನು ನೈಟ್ ಹಂಗೆ ಆಚೆ ಬಂದ್ರು. ಸೀದಾ ಒಂದು ಬಾರ್ ಒಳಗೆ ಹೋಯ್ತಾರೆ. ಸಡನ್ ಆಗಿ ಯಾರೋ ಸಟ್ರಸ್ ಹೊಡೆದ್ರು. ಯಾರಂತ ನೋಡಿದ್ರೆ ತಂಗಿ ಏನ್ ನಡೀತಾ ಇದೆ ಇಲ್ಲಿ? ನನ್ನ ಬಿಟ್ಟು ಇಬ್ರು ಬಂದಿದ್ದೀರಾ? ಅದ್ ಹೆಂಗೆ ನಾನ್ ಬಿಡ್ತೀನಿ ಅಂತ. ತಿರ್ಗಾ ಇನ್ನೊಬ್ರು ಬಂದ್ರು. ನೋಡಿದ್ರೆ ಅಂಕಲ್ ಒಬ್ರು. ಈ ಅಂಕಲ್ ಯಾರಂತೀರಾ? ಅಮ್ಮ ಎರಡನೇ ಸೆಟಪ್. ಆ ಎರಡನೇ ಸೆಟಪ್ಗೆ ಹುಟ್ಟಿರೋದೇ ಆ ಚಿಕ್ಕ ಹುಡುಗಿ. ಅವನು ಬಂದ ತಕ್ಷಣ ಮಗಳೇ ನೀನ್ ಇಷ್ಟು ದೊಡ್ಡೋಳಾಗೋದ್ಲ ಮಗಳೇ, ನಾನು ಅನ್ಕೊಂಡಿರಲ್ಲ ಮಗಳೇ ನೀನ್ ಇಷ್ಟು ದೊಡ್ಡೋಳಾಗ್ತೀಯ ಅನ್ಬಿಟ್ಟು ಮಗಳನ್ನ ತಪ್ಕೊಂಡು ಪ್ರೀತಿ ತೋರಿಸ್ತಾ ಅವನೇ. ಸರಿ ದುಡ್ಡು ತಗೊಂಬಂದ್ರ ದುಡ್ಡು ಕೊಟ್ರಿ ಅಂತ ಅವಯ್ಯ ಬ್ಯಾಗ್ ತಗೊಂಡ್ಬಿಡ್ತಾನ್ರಿ. ಇವ್ರು ಬ್ಯಾಗ್ ಕೊಡಲ್ಲ. ಆಮೇಲೆ ಮಗಳ ಕತ್ತಲೆ ಚಾಕು ಹೊಡಿತಾನೆ. ಏನೋ ದುಡ್ಡು ಮುಂದೆ ಮಗಳಿಗಳೇನಿಲ್ಲ ಕೊಡಿಲಿ ಬಾರಲ್ಲಿ ಕಳ್ತನ ಮಾಡಿದ ಕಾಸು ಅಂತ ಆ ಕಾಸು ಬ್ಯಾಗ್ ಕಿತ್ಕೊಂಡು ಹೊಂಟೈತಾನೆ ಅವಯ್ಯ. ಇನ್ನ ಈ ಕಡೆ ಅಲ್ಲಿ ದುಡ್ಡಿಕ್ಬಿಟ್ಟು ಪೊಲೀಸ್ ಹಬ್ಬ ಬೇರೆ ವೆಯ್ಟ್ ಮಾಡ್ತಾ ಇದ್ನಲ್ಲ. ನೋಡಿದ್ರೆ ನಿದ್ದೆನೆ ಮಾಡ್ಬಿಟ್ಟಿದ್ದಾನೆ. ಆ ದುಡ್ಡನ್ನ ಯಾರೋ ಬಂದು ಎತ್ಕೊಂಡು ಹೊಂಟೋದ್ರು. ಯಾರು ಅಂತ ನಮಗೆ ತೋರಿಸಿಲ್ಲ. ಅದನ್ನ ನೋಡೋಣ ಇರಿ ಲಾಸ್ಟ್ ಅಲ್ಲಿ ಅದನ್ನ. ಇನ್ನ 3 ಜನನು ತಲೆ ಬಗ್ಗಿಸ್ಕೊಂಡು ಮನೆಗೆ ಬರ್ತಾರೆ. ನೋಡಿದ್ರೆ ಆ ಗುಪ್ತಾ ಅಂಕಲ್ ಎದ್ ನಿಂತ್ಕೊಂಡ್ಬಿಟ್ಟಿದ್ದಾರೆ.
ಆಗ್ಬಿಡ್ತಾನ್ರಿ. ಇವ್ರು 3 ಜನಕ್ಕೂ ಸಖತ್ತು ಶಾಕು. ಜಯಮ್ಮನು ಆ ಕಡೆ ಈ ಕಡೆ ನೋಡ್ತಾ ಇದೆ. ಅಲ್ಲೊಂದು ತೆಂಗಿನಕಾಯಿ ಇದೆ. ಈ ತೆಂಗಿನಕಾಯಿ ಇಟ್ಟಿದ್ ಯಾರು ಗೊತ್ತಾ? ಗುಪ್ತಾ ಅಂಕಲ್ ಎಂತಿನೇ ಏನೋ ಮಂತ್ರ ಮಾಡಿ ಅವ್ರ ಮನೇಲಿ ಇಟ್ಟಿರ್ತಾರೆ. ಆ ತೆಂಗಿನಕಾಯಿ ಎತ್ತಿ ಡಮಾರ್ ಅಂತ ಅವಯ್ಯನ್ ತಲೆ ಮೇಲೆ ಹೊಡೆದ್ಬಿಡ್ತಾರೆ. ತಿರ್ಗಾ ಅವಯ್ಯ ತಲೆ ತಿರ್ಗಿ ಕೆಳಗಡೆ ಬಿದ್ದ. ಇನ್ನ ಆ ರೂಮ್ ಅಲ್ಲಿ ಏನೋ ಸೌಂಡ್ ಬಂತು. ಟಕ್ ಅಂತ ಗಂಟ ಎದ್ದು ಬಂದ್ಬಿಟ್ಟಾರೆ. ಯಾರು ಒಳಗಡೆ ಯಾರು ಆ ಪೊಲೀಸ್ ಅವನ ಕರಿ ಆಚೆ ಕರಿ ಇಲ್ಲ ಎದುರುಗಡೆ ಮನೆ ಅಂಕಲ್ಲ ಆಚೆ ಕರಿ ಆಚೆ ಅಂತ ಬಡ್ಕೊಂತ ಬಿದ್ದವನೆ. ಟಕ್ಕಂತ ಹೀರೋಯಿನ್ ನೀನ್ ಕರೆಕ್ಟಾಗಿ ಕೆಲಸ ಮಾಡಿದ್ರೆ ನಾನು ಯಾಕೋ ಬೇರೆಯವ್ರ ಹೋಗ್ಲಿ ಅಂತ ಏನೋ ಅರ್ಥ ಆಗಿಲ್ಲ ಏಯ್ ನನ್ನೇ ತಿರ್ವಾಕೊಂಡು ಮಾತಾಡ್ತೀಯಾ ಅಂತ ಹೊಡೆಯಕ್ಕೆ ಬರ್ತಾನೆ. ಇನ್ನ ಅಲ್ಲೊಂದು ಕೆರ ಇರುತ್ತೆ. ಆ ಕೆರ ತಗೊಂಡು ಗಂಡನ್ನ ಮನೆ ಬಿಟ್ಟೆ ಆಚ ಕಡೆ ಓಡಿಸ್ತಾಳೆ. ತಿರ್ಗಾ ಅವನು ನೈಸ್ ಮಾಡ್ತಾನ್ರಿ. ಸಾರಿ ಕಣೆ ಏನ್ ಡರ್ಲಿಂಗ್ ನಮ್ ಇಬ್ರಲ್ಲಿ ಅಂತ. ಲೇ ನಿನ್ಗೊಂದು ವಿಷಯ ಗೊತ್ತಾನೋ, ನಾನು ಹಾಸ್ಪಿಟ್ಲ್ಗೆ ಹೋಗಿದ್ದು ನನಗೋಸ್ಕರ ಅಲ್ಲ ನಿನಗೋಸ್ಕರನೇ ಕಣೋ. ನಿನಗದು ಕೆಲ್ಸಾನೇ ಮಾಡಲ್ಲ, ಅದಕ್ಕೆ ನನಗೆ ಇನ್ನ ಮಗು ಆಗ್ತಾ ಇಲ್ಲ, ಎಲ್ಲರೂ ನನಗ್ ಬೈತಾವ್ರೆ ಅಂತ ಹುಡುಗಿ ಹೇಳ್ತಾವಳೆ. ಇನ್ನ ಅವನು ನೈಸ್ ಮಾಡಕ್ ಬಂದಲ್ಲ, ಜೊತೆಲಿ ಸೇರಲ್ಲ, ಅವನ್ನ ಹೊಡೆದೇ ಓಡಿಸ್ಬಿಡ್ತಾರೆ ಜಯಮ್ಮ. ಸ್ಟಾರ್ಟಿಂಗ್ ಅಲ್ಲಿ ನೋಡಿದ್ವಲ್ಲ, ಒಂದು ಹಾಸ್ಪಿಟ್ಲ್ಗೆ ಹೋಗಿದ್ದಾರೆ ಜಯಮ್ಮನ್ಗೆಲ್ಲ ಪ್ರಾಬ್ಲಮ್ ಇರೋದು ಅವ್ರ ಗಂಡನಿಗೆ. ಅದಕ್ಕೆ ಡಾಕ್ಟರ್ ಅಮ್ಮ ಯಾಕಮ್ಮ ಗಂಡನ್ ಕರ್ಕೊಂಡ್ ಬಂದಿಲ್ಲ ಅಂತ ಕೇಳಿರ್ತಾರೆ. ಇನ್ನ ಜಯಮ್ಮ ಕೂತ್ಕೊಂಡು ಊಟ ಮಾಡ್ತಾವ್ರೆ. ಅಮ್ಮ ತಂಗಿ ಇಬ್ರು ಫೀಲಿಂಗ್ ಅಲ್ಲಿ ನೋಡ್ತಾವ್ರೆ. ಅಕ್ಕ ಇಷ್ಟೊಂದು ಕಷ್ಟ ಬಿದ್ದಿದ್ದಾಳ ಅಂತ ತಂಗಿ, ಮಗಳಿಗೆ ಇಷ್ಟೊಂದು ಕಷ್ಟನ ಅಂತ ಅಮ್ಮ. ಆದ್ರೆ ಜಯಮ್ಮ ಮಾತ್ರ ಲೆಗ್ ಪೀಸು ಅಗಿತಾವ್ರೆ. ಏನು ನಿಮ್ ಇಬ್ಬರು ಲುಕ್ ಚೇಂಜ್ ಆಗೋಯ್ತಲ್ಲ. ಏಯ್ ಆ ಲುಕ್ ಅಲ್ಲ ಬೇಡ ಅಮ್ಮನು ಬಡ ಮಕ್ಳ, ನಿಮ್ ಇಬ್ಬರು ಇದ್ರಲ್ಲಿ ನಾನು ತಗೊಳಕಲ್ಲ, ನಾನ್ ಬೇಕಾದ್ರೆ ಜೈಲ್ಗೆ ಹೋಗ್ತೀನಿ, ನೀವಿಬ್ರು ಇಲ್ಲಿಂದ ಹೊಂಟೋಗ್ರಿ ಅಂತ ಅಮ್ಮ ಹೇಳ್ತಾವ್ರೆ. ಅದಕ್ಕೆ ಜಯ ಹೇಳ್ತಾವ್ರೆ, ಲೇ ನಿಮ್ಮ ಅಮ್ಮ ಹೇಳೆ ಜೈಲಲ್ಲಿ ಸ್ಲೀವ್ಲೆಸ್ ಜಾಕೆಟ್ ಕೊಡಲ್ಲ ಅಂತ ಹೇಳಿದಕ್ಕೆ ಎಲ್ಲರೂ ಹಂಗೆ ಹಾವು ಏಣಿ ಗೇಮ್ ಮಾಡ್ಕೊಂಡು ಕುಂತವ್ರೆ. ಅದ್ರಲ್ಲಿ ಒಂದು ಹಾವು ಕಚ್ಚುತ್ತೆ, ಹಂಗೇ ಕೆಳಗಡೆ ತೋರಿಸ್ತಾರೆ. ಗುಪ್ತಾ ಅಂಕಲ್ ಮುಖನ ತೋರಿಸ್ತಾರ್ರಿ. ಯಾಕಂದ್ರೆ ಗುಪ್ತಾ ಅಂಕಲ್ ಮನೆ ಬಿಟ್ಟು ಆಚೆನೆ ಬಂದ್ಬಿಟ್ಟ. ಹಂಗೆ ನಡ್ಕೊಂಡು ಅವ್ರ ಮನೆ ಒಳಗಡೆನು ಹೊಂಟೈತಾನೆ. ಅದನ್ನ ಅಮ್ಮ ನೋಡ್ಬಿಟ್ಟು ಸಖತ್ತಾಗೆ ಶಾಕ್ ಆಗ್ಬಿಡ್ತಾರೆ. ಇನ್ನ ಬೋಡಾ ಪೊಲೀಸು ಎಂಕ್ವೈರಿ ಮಾಡ್ತಾವನೆ ಮಾವನ ಹತ್ರ. ಮಾವ ನಾನಿದ್ದೀನಿ ಮಾವ, ನಿಮ್ಮನ್ನ ಯಾವನು ಕಿಡ್ನಾಪ್ ಮಾಡ್ದ ಅಂತ ನನಗೆ ಒಂದು 0 ಕೊಡಿ ಸಾಕು, ಅವನ ಎತ್ತಾಕೊಂಡೋಗಿ ನಿಮ್ಮನ್ನ ಹೆಂಗ್ ರುಬ್ಬೋರು ಅದೇ ತರ ರುಬ್ತೀನಿ ಅಂತ ಪೊಲೀಸ್ ಅಣ್ಣ ಹೇಳ್ತಾವ್ರೆ. ಅವ್ರ ಬಾಯಲ್ಲಿ ಒಂದು ಬಟ್ಟೆ ಇತ್ತು ಗೊತ್ತಾ, ಅದನ್ನ ಓಪನ್ ಮಾಡ್ತಾನೆ ಮೂಸ್ತಾವನ್ ಬೇರೆ. ಓಪನ್ ಮಾಡಿ ನೋಡಿದ್ರೆ ಸ್ಲೀವ್ಲೆಸ್ ಜಾಕೆಟ್. ಈ ಏರಿಯಾಲಿ ಸ್ಲೀವ್ಲೆಸ್ ಜಾಕೆಟ್ ಹಾಕೋದು ನಮ್ ಜಯ ಅವ್ರ ಅಮ್ಮನೇ. ಇನ್ನ ಪೊಲೀಸಪ್ಪ ಹಂಗೆ ಶಾಕ್ ಆಗೋದ. ಗುಪ್ತಾ ಅಂಕಲ್ ಫೋನ್ ಮಾಡಿದ್ದಾನೆ. ಜಯಮ್ಮ ಹೆಂಗಮ್ಮ ಇದ್ದೀಯಾ, ನೀನೇ ನನ್ನ ಕಿಡ್ನಾಪ್ ಮಾಡಿದಂತ ಗೊತ್ತಾಗೋಯ್ತು. ಈ ವಿಷಯ ಆಚೆ ಬಂದ್ರೆ ಪೊಲೀಸ್ ಅವ್ರು ಕರ್ಕೊಂಡೋಗಿ ಕಾರ ರುಬ್ಬುತ್ತಾರೆ ನಿಮಗೆ, ನಿಮ್ ಫ್ಯಾಮಿಲಿಗೆ, ನಿನ್ ಮಗಳಿಗೆ ಅಂತ ಗುಪ್ತಾ ಅಂಕಲ್ ಹೇಳ್ತಾವನೆ. ಆ ಕಡೆಯಿಂದ ಜಯಮ್ಮ ಸಖತ್ತಾಗಿ ಭಯ ಬಿದ್ದೋಗ್ಬಿಡ್ತಾರೆ. ಬೇಡ ಕಣೋ, ಅವ್ರಿಬ್ರು ಏನ್ ತಪ್ಪು ಮಾಡಿಲ್ಲ, ಏನೇ ಶಿಕ್ಷೆ ಇರೋದು ನನಗೆ ಕೊಡು ಅಂತ. ಶಿಕ್ಷೆ ಕೊಡೋ ಅಷ್ಟು ನಾನು ದೊಡ್ಡನಲ್ಲ, ಒಂದ್ ಕೆಲಸ ಮಾಡು, ಈ ಏರಿಯಾ ಬಿಟ್ಟು ಹೊಂಟೋಗ್ಬಿಡು, ನಿನ್ ಮನೆ ಇದೆಯಲ್ಲ ಅದನ್ನ ನನ್ನ ಹೆಸರು ಬರೆದು ಬಿಡು ಅಂತ ಗುಪ್ತಾ ಅಂಕಲ್ ಕೇಳ್ತಾವನೆ. ಆದ್ರೆ ಅಮ್ಮ ನನ್ನ ಹತ್ರ ಇರೋದು ಒಂದೇ ಆಸ್ತಿನಯ್ಯ, ಇದನ್ನ ಕೊಟ್ಟು ನಾನು ಏನಯ್ಯ ಮಾಡ್ಲಿ ಅಂತ ಅಮ್ಮ ಹೇಳ್ತಾವ್ರೆ. ಅದಕ್ಕೆ ಗುಪ್ತಾ ಅಂಕಲ್ ಸ್ವಲ್ಪ ಊಹೆ ಮಾಡ್ಕೊ, ನಾನು ಮಾತ್ರ ನೀನ್ ಕಿಡ್ನಾಪ್ ಮಾಡಿರೋ ವಿಷಯನ ಆಚೆ ಹೇಳ್ದೆ ಅನ್ಕೋ, ಊರವರೆಲ್ಲ ನಿನ್ ಮಕ್ಕಳನ್ನ ನಿನ್ನ ಹೆಂಗೆ ರುಬ್ಬುತ್ತಾರೆ ಅಂತ. ಅದನ್ನ ಅಮ್ಮನು ನೆನ್ನೆಸ್ ನೋಡ್ಕೊಂತಾವ್ರೆ. ಯಪ್ಪ ಇವನ್ ಮಾತ್ರ ಹೇಳ್ದಂದ್ರೆ ಏನಾಗುತ್ತೋ ಪ್ರಾಬ್ಲಮ್ ಅಂತ. ಇನ್ನ ದೊಡ್ಡ ಮಗಳು ಬ್ಯಾಗು ಚಿಕ್ಕ ಮಗಳು ಬ್ಯಾಗು ಅಮ್ಮ ಪಾರ್ಸಲ್ ಮಾಡ್ತಾ ಅವ್ರೆ. ಫಸ್ಟ್ ಇಬ್ರು ಹೊರಡ್ರಿ ಆಯ್ತಾ, ನಾನ್ ಬೆಳಿಗ್ಗೆ ಫೋನ್ ಮಾಡ್ತೀನಿ ಇಲ್ಲಿಂದ ಹೋಗ್ರಿ ಅಂತ. ಜಯ ಮಾತ್ರ ಜೋಗಾಲ ಮೇಲೆ ಕುತ್ಕೊಂಡು ಏನಮ್ಮ ಪ್ರಾಬ್ಲಮ್ ಅಂತ ಕರ್ದೆ, ಪ್ರಾಬ್ಲಮ್ ನ ಮುಗಿಸ್ಬಿಟ್ಟೇ ಹೋಯ್ತೀವಿರೋ ಅಮ್ಮ, ನನ್ನ ಹತ್ರನೂ ಒಂದು ಐಡಿಯಾ ಇದೆ ಅಂತ ಜಯ ಹೇಳ್ತಾ ಅವ್ರೆ. ಹಂಗೆ ಒಂದು ಚಿಕ್ಕ ಫ್ಲಾಶ್ ಬ್ಯಾಕ್. ಆ ಎದುರುಗಡೆ ಮನೆ ಅಂಕಲು ಏನು ಸಾಚ ಏನು ಅಲ್ಲ. ಜಯಮ್ಮ ಅವ್ರ ಅಮ್ಮನ್ ನೋಡ್ತಾ ಇದ್ರೆ ಅವಾಗ ಅವನು ಜೊಳ್ಳು ಬಿಡ್ತಾ ಇದ್ದ. ಆ ದಂಡಲ್ಲಿ ಎತ್ಬೇಕಾರೆ ಇವ್ರ ಗಂಡನಿಗೆ ಮಸಾಜ್ ಮಾಡ್ಬೇಕಾರೆ ಗಂಡ ಸತ್ ಮೇಲೆ ಬಂದ್ ನೋಡಿ ಕೈಯೆಲ್ಲ ಟಚ್ ಮಾಡ್ತಾ ಅವನೆ. ಇನ್ನ ಅಮ್ಮ ಇಬ್ರು ಮಕ್ಳನ್ನು ಸೂಪರ್ ಆಗಿ ಮೇಕಪ್ ಮಾಡ್ಕೊಂತ ಅವ್ರೆ. ಹಂಗೆ ಡೋರ್ ಓಪನ್ ಮಾಡ್ತಾರೆ. ಬಂದಿರೋದು ಗುಪ್ತಾ ಅಂಕಲ್. ಅಮ್ಮನ ಮೇಲೆ ಕಣ್ಣಿಕ್ಕಿದ್ದು ಅಂಕಲ್ಗೆ ಇನ್ನ ಬೋನಸ್ ಆಗಿ 2 ಮಕ್ಳನ್ನು ಸಿಕ್ಕವ್ರೆ. ಇನ್ನ ಎಷ್ಟು ಖುಷಿ ಇರುತ್ತೆ ಅವನಿಗೆ. ಹಂಗೆ ಸೀದಾ ಹೊರಗಡೆ ಬಂದ. ಏಯ್ ಇದು ಕನ್ಸ ನೆನ್ಸ ನೋಡಮ್ಮ, ಬರ್ಬೇಕಾರೆ ಒಂದು ಪತ್ರ ಬರ್ದಿಕ್ಬಿಟ್ಟೆ ಬಂದಿದ್ದೀನಿ, ಅಕಸ್ಮಾತ್ ನಾನು ಬಂದಿಲ್ಲ ಅಂದ್ರೆ ಇವ್ರ ಮನೇಲೆ ಇಡ್ತೀನಿ ಅಂತ. ಅದು ದಿಮ್ ಕಡೆ ಇಟ್ಟಿದ್ದೀನಿ, ನೀವೇನಿಲ್ಲ ನನಗೆ ಕೋಪರೇಷನ್ ಮಾಡಿದ್ರೆ ಸಾಕು, ಹೋಗ್ಬಿಟ್ಟು ಪೇಪರ್ನ ಅರ್ಧಾಕ್ಬಿಡ್ತೀನಿ, ಇಲ್ಲ ಅಂದ್ರೆ ಗೊತ್ತಲ್ಲ ಅಂತ ಅಂಕಲ್ ಹೇಳ್ದ. ಸೀದಾ ಅವನ ಬೆಡ್ರೂಮ್ಗೆ ಕರ್ಕೊಂಡು ಹೋಯ್ತಾರೆ. ಒಂಥರ ಸೈಲೆಂಟ್ ಆಗಿದೆಯಲ್ಲ, 3 ಜನ ಸ್ವಲ್ಪ ಡ್ಯಾನ್ಸ್ ಗಿನ್ಸ್ ಆಗ್ರವ, ಅವಾಗ ತಾನೇ ಮಜಾ ಅಂತ ಹೇಳ್ತಾನೆ. ಇನ್ನ ಅಂಕಲ್ ನ ಸುತ್ತ 3 ಜನನು ಅಮ್ಮ ಇಬ್ರು ಮಗಳನ್ನು ಸಾಕಾದಾಗೆ ಡ್ಯಾನ್ಸ್ ಆಡ್ತಾರೆ. ಇನ್ನ ಅಂಕಲ್ ಶರ್ಟ್ ಬಿಚ್ಚಿದ್ರು, ಮುಂದ್ಗಡೆ ಅಲ್ಲಿ ಹಾಸಿಗೆ ಮೇಲೆ ಕುಂಟ್ರಿಸಿದ್ರು, ಅವ್ನ್ ಶರ್ಟ್ ಎಲ್ಲ ಬಿಚ್ಚಿ ಸ್ವಲ್ಪ ಹಂಗೆ ಹಿಂಗೆ ಮಾಡ್ತಾ ಅವ್ರೆ. ಈ ಕಡೆ ಹಂಗೆ ಪೊಲೀಸ್ ಅವ್ರನ್ನ ತೋರಿಸಿದ್ರು. ಯಾವ್ದೋ ಒಂದು ವಿಡಿಯೋ ನೋಡ್ಬಿಟ್ಟು ಶಾಕ್ ಆಗ್ಬಿಡ್ತಾರೆ. ಟಕ್ಕಂತ ಈ ಕಡೆ ಆ ಚಿಕ್ಕ ಹುಡುಗಿ ಅಲ್ಲೊಂದು ಫೋನ್ ಇಕ್ಕಿರ್ತಾರೆ. ಆ ಫೋನ್ ತಗೊಂಡು ಗಾಯ್ಸ್ ಹೆಂಗಿತ್ತು ವಿಡಿಯೋ, ಅಂಕಲ್ ಒಂದು ಸ್ಮೈಲ್ ಕೊಡಿ, ಒಂದು ಪೋಸ್ ಕೊಡಿ ಅಂತ ಫೋಟೋ ತೆಗಿತಾವಳೆ. ಗುಪ್ತಾ ಅಂಕಲ್ ಅವಾಗಿಂದ ಮಾಡಿದ ಕೆಲ್ಸನ ಹುಡುಗಿ ಲೈವ್ ಅಲ್ಲೇ ಓಡಿಸ್ಬಿಟ್ಟಿದ್ದಾಳೆ. ಅದನ್ನೇ ಪೊಲೀಸ್ ಅಂಕಲ್ ನೋಡಿ ಸಖತ್ತು ಶಾಕ್ ಆಗಿದ್ದು. ಈ ವಯ್ಯನು ಏನೋ ವಿಡಿಯೋ ಮಾಡ್ಬಿಟ್ಟ, ಏಯ್ ಹಿಂಗೆಲ್ಲ ಮಾಡ್ಬೇಡ, ಆಮೇಲೆ ಅಷ್ಟೇ ನಿಮ್ 3 ಜನಕ್ಕೆ ಮಾನ ಮರ್ದಿ ತೆಗೆದು ಬಿಡ್ತೀನಿ ರೋಡಲ್ಲಿ ಅಂತ ಹಿಂಗ್ ಮಾತಾಡ್ತಾವನೆ. ಒಳಗಡೆ ಎಂತಿ ಮತ್ತೆ ಪೊಲೀಸ್ ಅಂಕಲ್ ಬಂದ್ರು. ಎಂತಿನೂ ಕೇಳ್ತಾವ್ರೆ, ಯೋ ಏನಯ್ಯ ಇದು ಅಂತ. ಎಂತಿ ಮೇಲೆ ಆಣೆ ಇಕ್ಬಿಟ್ಟು ಯಮ್ಮ 3 ದಿನ ಇಲ್ಲೇ ಇದ್ದೆ ಕಣೆ ನಾನು ಅಂತ ಹೇಳ್ತಾವ್ರೆ.
ಎಂತಿನೂ ಕೇಳ್ತಾವ್ರೆ ಏನಾಯ್ತು ಅನ್ಬಿಟ್ಟು. ನೀವೆಲ್ಲ ನನ್ನ ತಪ್ಪಾಗಿ ತಿಳ್ಕೊಂಡಿದ್ದೀರಲ್ಲ, ಅವತ್ತು ನಿಮ್ ಯಜಮಾನ ನಾನು ಕರೆದಿದ್ದು ನಿಜ, ಅವ್ರ ಮನೆಗೆ ಬಂದಿದ್ದು ನಿಜ, ನನ್ನ ಹತ್ರ ತಪ್ಪಾಗಿ ನಡ್ಕೊಂಡಿದ್ದು ನಿಜ, ಅವ್ರ ಎಲಗೆ ಮೇಲೆ ಕಾಲಿಟ್ಟಿದ್ದು ನಿಜ, ಆ ಕರ್ಟನ್ ಎಳೆದಿದ್ದು ನಿಜ, ಆ ಕರ್ಟನ್ ಇರೋ ರಾಡು ಅವ್ರ ಬುಡ್ಡೆಗೆ ಬಿದ್ದಿದ್ದು ನಿಜ, ಅವ್ರಿಲ್ಲೇ ತಲೆ ತಿರುಗಿ ಬಿದ್ದಿದ್ದು ನಿಜ, ಸತ್ತೋಗೋರೆ ಅಂತೇಳಿ ಅವ್ರನ್ನ ಇಲ್ಲಿ ಇಟ್ಕೊಂಡಿದ್ದೆ, ಯಾವುದೇ ಕಾರಣಕ್ಕೂ ಅವ್ರನ್ನ ನಾನು ಇಲ್ಲಿ ಇಟ್ಕೊಂಡಿಲ್ಲ, ನಾನು ಅಂತವಳು ಅಲ್ಲ ಅಂತ ಅಮ್ಮ ಹೇಳ್ತಾವ್ರೆ. ಎಲ್ಲರೂ ಸೈಲೆಂಟ್ ಆಗಿ ಅಮ್ಮನ್ ನೋಡ್ತಾವ್ರೆ. ಇದನ್ನ ನಾನು ಹೇಳಿದ್ರು ಈ ಏರಲ್ಲಿರೋರು ಯಾರು ನಂಬಲ್ಲ. ಯಾಕಂದ್ರೆ ನಾನು ಒಂಥರ ಹುಡುಗಿ ಅಂತಾನೆ ನೀವು ಅನ್ಕೊಂಡಿದ್ದೀರಾ. ನನಗೂ ಮನಸ್ಸೈತೆ, ನನಗೂ ಮಾನ ಮರ್ಯಾದೆ ಐತೆ. ಈ ಸ್ಲೀವ್ಲೆಸ್ ಜಾಕೆಟ್ ಅಲ್ಲಿ ಅಂತದೇನೈತೆ, ಇದು ಹಾಕಿದ ತಕ್ಷಣ ನಾನು ಕೆಟ್ಟವಳು ಅಂತ ನೀವೆಲ್ಲ ಅನ್ಕೊಂಡ್ಬಿಟ್ರಿ ಅಂತ ಆ ಗುಪ್ತಾ ಅಂಕಲ್ ಇಂತಿ ತರ ಹೇಳ್ತಾರೆ. ಅವರೇ ಒಂಥರ ತಲೆ ಬೊಗ್ಗಿಸ್ಕೊಂಡ್ಬಿಡ್ತಾರೆ. ಈ ಕಡೆ ಇಬ್ರು ಮಕ್ಕಳು ಸ್ವಲ್ಪ ಕಣ್ಣಲ್ಲಿ ನೀರ್ ಹಾಕೋತಾರೆ. ಆದ್ರೆ ಗುಪ್ತಾ ಅಂಕಲ್ಗೆ ಈ ಅಮ್ಮ ಹೇಳಿದ್ದು ಅರ್ಥ ಆಗಿಲ್ಲ ಸರಿಯಾಗಿ. ನೀವ್ 3 ಜನಕ್ಕೂ ಮಾನ ಮರ್ಯಾದೆ ಇಲ್ಲ ಕಣೆ, ಒಂದ್ ಗಂಡಸನ್ನ ಕರೆದಿ ಮನೇಲಿ ಹಿಂಗೆ ಮಸಾಜ್ ಮಾಡ್ತಾರಲ್ಲ, ಇದನ್ನ ಊರವ್ರಿಗೆಲ್ಲ ಹೇಳ್ತೀನಿ ಅಂತ ಗುಪ್ತಾ ಅಂಕಲ್ ತಿರ್ಗಾ ರೇಗ್ತಾವನೆ. ಹಿಂದ್ಗಡೆಯಿಂದ ಜಯ, ನಿನಗೆ ಎಷ್ಟು ಹೇಳಿದ್ರು ನಿನ್ ಬುಲ್ಡೆಗೆ ಎತ್ತಲ್ಲ ಕಣೋ ಅಂತ ನಗ್ಗಿ ಥಾ ಬಿದ್ದವಳೆ. ಅದು ನಾರ್ಮಲ್ ನಗು ಅಲ್ಲ, ಆ ತರ ಎದ್ದು ಬಿದ್ದು ನಗುತ್ತಾಳ್ರಿ. ನಮಗೆ ಮಾನ ಮರ್ಯಾದಿನ ನಮಗೆಲ್ಲ ಐತೆ ಮಾನ ಮರ್ಯಾದೆ. ನಮಗೆ ಮಾನ ಮರ್ಯಾದೆ ಇದ್ದೀರ ನಿನ್ಯಾಕೆ ಓಡಕ್ ಕರ್ಕೊಂತ ಇದೀವಿ ಹೇಳು, ಅದ್ರಲ್ಲೇ ಗೊತ್ತಾಗಲ್ವಾ ನಮ್ಗೆ ಮಾನ ಮರ್ಯಾದೆ ಇಲ್ವಾ ಅಂತ. ಏಯ್ ಹೋಗ ಆಚೆ ಅಂತ ಆ ವಯ್ಯನ ಆಚೆ ಕಳಿಸ್ತಾರೆ. ಈ ಕಡೆ ಎಂತಿನೋ ಯೋ ಬಾರಯ್ಯ ಇವ್ರು ಸರಿಲ್ಲ ಅಂತ ಎಳ್ಕೊಂಡು ಹೋಯ್ತಾಳೆ ಗಂಡನ. ಪೊಲೀಸ್ ಅವರು ಕೇಳ್ತಾವ್ರೆ, ಮವ ಕಂಪ್ಲೇಂಟ್ ಏನ ಕೊಡ್ತೀರಾ ಅಂತ. ಇನ್ನ ಕಂಪ್ಲೇಂಟ್ ಕೊಟ್ರೆ ವಿಡಿಯೋ ವೈರಲ್ ಆಗಿ ಹೋಗುತ್ತೆ ಅಂತೇಳಿ ವಯ್ಯ ಸೈಲೆಂಟ್ ಆಗಿ ಹೊಂಟೈತಾನೆ. ಹಂಗೆ ಎಲ್ಲಾರು ಕುತ್ಕೊಂಡು ಟಿವಿ ನೋಡ್ತಾವ್ರೆ. ತಿರ್ಗಾ ವಯ್ಯ ಸ್ಟೋರಿ ಒಳಗೆ ಬಂದ ಜಯಮ್ಮನೆ ರಿಮೋಟ್ ಕಿತ್ಕೊಂಡು ಫಸ್ಟ್ ನನ್ನ ಮಗನ ಓಡಿಸೋ ಅಂತ ಆಫ್ ಮಾಡಕ್ ಹೋಯ್ತಾರೆ. ಎದುರುಗಡೆ ಮದುವೆ ಫಿಕ್ಸ್ ಆಗಿತ್ತಲ್ಲ, ಆ ಹುಡುಗಿ ಬಂದವಳ್ರಿ. ಆ ಹುಡುಗಿ ಹಾಡು ಸಕ್ಕತ್ತಾಗಿ ಆಡ್ತಾಳಂತೆ. ಹುಡುಗಿಗೆ ಎಲ್ಲೋ ಕಾಂಪಿಟೇಷನ್ಗೆ ಕರೆದವ್ರೆ, ಅದಕ್ಕೆ ಒಂದು 5 ಲಕ್ಷ ಖರ್ಚಾಗಿರುತ್ತೆ ಅಂತ ಹುಡುಗಿ ತರ ಹೇಳಿರ್ತಾರೆ. ಅದಕ್ಕೆ ಆ ಹುಡುಗಿನೇ ಪ್ಲಾನ್ ಮಾಡಿ ಅಪ್ಪನ ಕಿಡ್ನಾಪ್ ಮಾಡಿದವರು ಫೋನ್ ಮಾಡಿದ್ರು, 5 ಲಕ್ಷ ಕೇಳಿದ್ರು ಅಂತ ಡ್ರಾಮಾ ಆಡಿದಾಳೆ. ಇವ್ರು 3 ಜನನು ಲೇ ಇವಳು ನಮ್ಕಿನ್ನ ಕಿಲಾಡಿಯಾಗ ಅವಳೆ ಕಣೆ ಅಂತ ಹೇಳಿ ಹಂಗೆ ಈ ಮೂವಿನ ಮುಗಿಸ್ತಾರೆ. ಮೇಡಮ್ ಅವರೇ ಓಕೆನಾ, ಕೇಳೋದ್ ಕೇಳ್ತೀರಾ, ಯಾವ್ದನ ಸಿಂಪಲ್ ಆಗಿರೋ ಮೂವಿ ಕೇಳ್ರಮ್ಮ ಅಂತ ಹೇಳ್ತಾ ಬಾಯ್ ಬಾಯ್.